ಡಿಯರ್ ಸ್ಟೂಡೆಂಟ್ಸ್, ಕಳೆದ ತರಗತಿಯಲ್ಲಿ ನಾವು sp ಹೈಬ್ರಿಡೈಸೇಷನ್ಗೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ನೋಡಿದ್ವಿ. ಆ್ಯಂಡ್ ದೆನ್ sp2 ಹೈಬ್ರಿಡೈಸೇಷನ್ಗೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ನೋಡಿದ್ವಿ. ನೆಕ್ಸ್ಟ್ ವಿ ಮೂವ್ ಆನ್ ಟು ಆ್ಯನ್ sp3 hybridization. ಓಕೆ, ನೆಕ್ಸ್ಟ್ ಟೈಪ್ ಆಫ್ hybridization is sp3 hybridization. sp3 hybridization. ಓಕೆ, ಈ sp3 ಹೈಬ್ರಿಡೈಸೇಷನಲ್ಲಿ ಏನಾಗ್ತದೆ, ಒಂದು s ಅಟಾಮಿಕ್ ಆರ್ಬಿಟಲ್ಸು ಮತ್ತು 3 p ಅಟಾಮಿಕ್ ಆರ್ಬಿಟಲ್ಸು ಹೈಬ್ರಿಡೈಸೇಷನ್ ಆಗ್ತದೆ. ಓಕೆ, ಯು ಆರ್ ಆಲ್ರೆಡಿ ನೋ ದಟ್ s ಅಟಾಮಿಕ್ ಆರ್ಬಿಟಲ್ಸು ಸ್ಪೆರಿಕಲ್ ಇನ್ ಶೇಪ್ ಇರುತ್ತೆ. ಆ್ಯಂಡ್ ದೆನ್ p ಅಟಾಮಿಕ್ ಆರ್ಬಿಟಲ್ಸು, ಎಷ್ಟು p ಅಟಾಮಿಕ್ ಆರ್ಬಿಟಲ್ಸ್ ಇದ್ದಾವೆ? 3 p ಅಟಾಮಿಕ್ ಆರ್ಬಿಟಲ್ಸ್ ಇದ್ದಾವೆ. ಅದು px ಅಟಾಮಿಕ್ ಆರ್ಬಿಟಲ್ಸು. ಓಕೆ, px ಅಟಾಮಿಕ್ ಆರ್ಬಿಟಲ್ಲು. ಓಕೆ, ಇನ್ px ಅಟಾಮಿಕ್ ಆರ್ಬಿಟಲ್ಸಲ್ಲಿ x ಆಕ್ಸಿಸ್ ಇಸ್ ಅನ್ ಮಾಲಿಕ್ಯುಲರ್ ಆಕ್ಸಿಸ್. ಆ್ಯಂಡ್ ದೆನ್ py ಅಟಾಮಿಕ್ ಆರ್ಬಿಟಲ್ಸಲ್ಲಿ y ಆಕ್ಸಿಸ್. ಓಕೆ, y ಆಕ್ಸಿಸ್ ಇಸ್ known it as molecular axis. Okay, y axis is known it as molecular axis. And then similarly pz atomic orbitals, so z axis is known it as molecular axis. ಇದನ್ನು ನಾವು pz atomic orbitals ಅಂತ ಕರಿತೇವೆ. ಓಕೆ, ಈ 3 ಅಟಾಮಿಕ್ ಆರ್ಬಿಟಲ್ಸ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ದೆನ್ ವಿ ಆರ್ ಗೆಟಿಂಗ್ 4 sp3 ಹೈಬ್ರಿಡ್ ಆರ್ಬಿಟಲ್ಸ್. ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಬರ್ತದೆ? 5 sp3 ಹೈಬ್ರಿಡ್ ಆರ್ಬಿಟಲ್ಸ್ಗಳು ನಮಗೆ ಸಿಗ್ತಾ ಹೋಗ್ತವೆ. ಓಕೆ, ಇದು 1 sp3 ಹೈಬ್ರಿಡ್ ಆರ್ಬಿಟಲ್ಸು, ಅನದರ್ sp3 ಹೈಬ್ರಿಡ್ ಆರ್ಬಿಟಲ್ಸು. ಓಕೆ, ಲೈಕ್ ದಿಸ್ ಟೋಟಲಿ ವಿ ಆರ್ ಗೆಟಿಂಗ್ 4 sp3 ಹೈಬ್ರಿಡ್ ಆರ್ಬಿಟಲ್ಸ್. ಓಕೆ, ಎಷ್ಟು sp3 ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ? 4 sp3 ಹೈಬ್ರಿಡ್ ಆರ್ಬಿಟಲ್ಸ್ಗಳು ಬರುತ್ತೆ. ಏನಕ್ಕೆ 4 sp3 ಹೈಬ್ರಿಡ್ ಆರ್ಬಿಟಲ್ಸ್ಗಳು ಬರ್ತವೆ? ಯಾಕಂದರೆ 4 ಅಟಾಮಿಕ್ ಆರ್ಬಿಟಲ್ಸ್ಗಳು ಹೈಬ್ರಿಡೈಸೇಷನ್ ಆಗ್ತಾ ಇದೆ. ಓಕೆ, ಹೌ ಮೆನಿ ಅಟಾಮಿಕ್ ಆರ್ಬಿಟಲ್ಸ್ ಆರ್ ಅಂಡರ್ಗೋ ಹೈಬ್ರಿಡೈಸೇಷನ್? ದ ಸೇಮ್ ನಂಬರ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್ ವಿ ಆರ್ ಗೆಟಿಂಗ್. ಓಕೆ, ಆಲ್ ದ ಹೈಬ್ರಿಡ್ ಆರ್ಬಿಟಲ್ಸ್ ವಿಚ್ ಈಸ್ ಹ್ಯಾವಿಂಗ್ ದ ಸೇಮ್ ಶೇಪ್ ಆ್ಯಂಡ್ ಸೇಮ್ ಎನರ್ಜಿ. Okay, the characteristic of hybrid orbital is the probability of finding the electrons will be maximum at one site. Okay, electron density ಅನ್ನೋದು ಏನಿರುತ್ತೆ, ಒಂದೇ ಸೈಡು ಕಾನ್ಸಂಟ್ರೇಟ್ ಆಗಿರುತ್ತೆ. ಓಕೆ, ಈ ರೀತಿ. ಈಗ ಎಲೆಕ್ಟ್ರಾನ್ಸ್ಗಳು ಒಂದೇ ಕಡೆ ಕಾನ್ಸಂಟ್ರೇಷನ್ ಆಗಿರುತ್ತೋ ಅಂತ ಹೇಳಿದಾಗ ಏನಾಗುತ್ತೆ? ಓಕೆ, ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್ ಚಾರ್ಜ್ ಇದ್ದಾವೆ. ನೆಗೆಟಿವ್ ಚಾರ್ಜ್ ಹತ್ತಿರ ತಂತು ಅಂತ ಹೇಳಿದಾಗ ರಿಪಲ್ಷನ್ ಆಗ್ತದೆ. ಓಕೆ, ಈ ರಿಪಲ್ಷನ್ಸ್ನ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕು? ದೀಸ್ ಕೈಂಡ್ ಆಫ್ ಆರ್ಬಿಟಲ್ಸ್ ಆರ್ ಓರಿಯೆಂಟೆಡ್ ಇನ್ ಸ್ಪೇಸ್. ಓಕೆ, ಒನ್ಸ್ ದೇ ಆರ್ ಓರಿಯೆಂಟೆಡ್ ಇನ್ ಸ್ಪೇಸ್, ದೆನ್ ವಿ ಆರ್ ಗೆಟಿಂಗ್ ಮಿನಿಮೈಸ್ ದ ರಿಪಲ್ಷನ್ ಆ್ಯಂಡ್ ಮ್ಯಾಕ್ಸಿಮೈಸ್ ದಿ ಸ್ಟೆಬಿಲಿಟಿ. ಓಕೆ, ರಿಪಲ್ಷನ್ ಅನ್ನೋದು ಕಡಿಮೆ ಆಗ್ತದೆ, ಸ್ಟೆಬಿಲಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ದೀಸ್ 4 ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಓರಿಯೆಂಟೆಡ್ ಇನ್ ಸ್ಪೇಸ್ ಲೈಕ್ ಎ ಟೆಟ್ರಾಹೆಡ್ರಲ್ ಇನ್ ಜಿಯೋಮೆಟ್ರಿ, ಲೈಕ್ ದಿಸ್. This and one hybrid orbital, ಇದು one hybrid orbital, ಇದು another hybrid orbital. Okay, this is an another hybrid orbital and this one is another hybrid orbital. Okay, all are sp3 hybrid orbital. Okay, all are sp3 hybrid orbitals. ಓಕೆ, ಎಲ್ಲವೂ ಕೂಡ sp3 ಹೈಬ್ರಿಡ್ ಆರ್ಬಿಟಲ್ಸ್ಗಳೇ. ಆ sp3 ಹೈಬ್ರಿಡ್ ಆರ್ಬಿಟ್ಗಳು ಓರಿಯೆಂಟೆಡ್ ಇನ್ ಸ್ಪೇಸ್ ಲೈಕ್ ಎ ಟೆಟ್ರಾಹೆಡ್ರಲ್ ಇನ್ ಜಿಯೋಮೆಟ್ರಿ. ಓಕೆ, ಟೆಟ್ರಾಹೆಡ್ರಲ್ ಸ್ಟ್ರಕ್ಚರು ಇರುತ್ತೆ. ಆ್ಯಂಡ್ ದೆನ್ ಬಾಂಡ್ ಆ್ಯಂಗಲ್ ಇನ್ ಎನ್ ಟೆಟ್ರಾಹೆಡ್ರಲ್ ಜಿಯೋಮೆಟ್ರಿ ಈಸ್ 109 ಡಿಗ್ರಿ 28 ಮಿನಿಟ್ಸ್ ಆಗಿರುತ್ತೆ. ಓಕೆ, 60 ಮಿನಿಟ್ಸ್ ಈಸ್ ಈಕ್ವಲ್ ಟು 1 ಡಿಗ್ರಿ. ಇಲ್ಲಿ 109 ಡಿಗ್ರಿ 28 ಮಿನಿಟ್ಸ್ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಾ? ಆ್ಯಂಡ್ ವಾಟ್ ಆರ್ ದ ಪರ್ಸೆಂಟೇಜ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎಸ್ ಆರ್ಬಿಟಲ್ಸ್ ಆ್ಯಂಡ್ ದೆನ್ ಪಿ ಅಟಾಮಿಕ್ ಆರ್ಬಿಟಲ್ಸ್? ಇಲ್ಲಿ ಟೋಟಲಿ ಎಷ್ಟು ಆರ್ಬಿಟಲ್ಸ್ಗಳಿದ್ದಾವಪ್ಪ? 4 ಆರ್ಬಿಟಲ್ಸ್ ಇದ್ದಾವೆ. ಓಕೆ, 100% ಅಂತ ಹೇಳಿದಾಗ 100 ಡಿವೈಡೆಡ್ ಬೈ 4 ಅಂದರೆ ಎಷ್ಟಾಗುತ್ತೆ? 25% ಆಯಿತು. ಓಕೆ, ಅಲ್ಲಿಗೆ ಎಸ್ ಅಟಾಮಿಕ್ ಆರ್ಬಿಟಲ್ಸ್ಗಳು 25% ಇದೆ. ಓಕೆ, ಪಿ ಅಟಾಮಿಕ್ ಆರ್ಬಿಟಲ್ಸ್ ಎಷ್ಟಿದೆ? ಓಕೆ, 3 ಪಿ ಅಟಾಮಿಕ್ ಆರ್ಬಿಟಲ್ ಇರೋದ್ರಿಂದ 75% ಆಫ್ ಪಿ ಅಟಾಮಿಕ್ ಆರ್ಬಿಟಲ್ಸು ಇರ್ತಾ ಹೋಗ್ತಿರುತ್ತೆ. ಓಕೆ, ಇದು sp3 ಹೈಬ್ರಿಡೈಸೇಷನ್ನು.
ಓಕೆ, ವಾಟ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಎನ್ ಮಾಲಿಕ್ಯೂಲ್? ಜೊಮೆಟ್ರಿಕಲ್ ಸ್ಟ್ರಕ್ಚರ್ ಏನಾಗಿರುತ್ತೆ? ಟೆಟ್ರಾಹೆಡ್ರಲ್. ಓಕೆ, ಟೆಟ್ರಾಹೆಡ್ರಲ್ ಇನ್ ಜೊಮೆಟ್ರಿ. ಓಕೆ, sp ಹೈಬ್ರಿಡೇಷನಲ್ಲಿ ಲೀನಿಯರ್ ಇನ್ ಜೊಮೆಟ್ರಿ ಇರುತ್ತೆ. sp2 ಹೈಬ್ರಿಡೈಸೇಷನಲ್ಲಿ ಪ್ಲೇನ್ ಟ್ರಯಾಂಗ್ಯುಲರ್ ಇರುತ್ತೆ. sp3 ಹೈಬ್ರಿಡೇಷನಲ್ಲಿ ಟೆಟ್ರಾಹೆಡ್ರಲ್ ಬಂದಿದೆ. ಓಕೆ, ನೆಕ್ಸ್ಟ್ ವಿ ಮೂವ್ ಆನ್ ಟು ಆನ್ ಎಕ್ಸಾಂಪಲ್ ಫಾರ್ ದಿಸ್ sp3 hybrid orbitals ಆರ್ sp3 ಹೈಬ್ರಿಡೈಸೇಷನ್. ಓಕೆ, sp3 ಹೈಬ್ರಿಡ್ ಆರ್ಬಿಟಲ್ ಅಲ್ಲ, sp3 ಹೈಬ್ರಿಡೇಷನ್ಗೆ ಒಂದು ಎಕ್ಸಾಂಪಲ್ಸ್ನ ನೋಡೋಣ. ಓಕೆ, ನಿಮ್ಮ ಸಿಲೆಬಸ್ಸಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಯಾವುದಪ್ಪ ಅಂತ ಹೇಳಿದ್ರೆ CH4 ಮಾಲಿಕ್ಯೂಲ್ಸು. ಓಕೆ, CH4 ಮಾಲಿಕ್ಯೂಲ್ಸ್ ಅಂತ ಹೇಳಿದಾಗ ಮೀಥೇನ್ ಅಂತ ಕರೀತಾರೆ. ಇಟ್ ಈಸ್ ಆ್ಯನ್ ಆಲ್ಕೇನ್. ಅದು ಆಲ್ಕೇನ್ಗೆ ಎಕ್ಸಾಂಪಲ್ದು. ಯಾವುದು? CH4. ಇದನ್ನೇ ನಾವು ಏನಂತ ಕರಿತೀವಿ? ಮೀಥೇನ್ ಅಂತ ಕರಿತಾ ಹೋಗ್ತೀವಿ. ಈ ಮೀಥೇನಲ್ಲಿ ಏನಾಗುತ್ತೆ? ಈ ಕಾರ್ಬನ್ ಅನ್ನೋದು ಸೆಂಟ್ರಲ್ ಮೆಟಲ್ ಆಟಮ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ದೆನ್ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಎಷ್ಟು? 6. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ? 1s2 2s2 2p2 ಅಂತ ಆಯಿತು. ಓಕೆ, ಎಲೆಕ್ಟ್ರಾನ್ ಇದನ್ನು ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಓಕೆ, ಕಾರ್ಬನ್ ಆಟಮ್ ಅನ್ನೋದು ಫ್ರೀ ಸ್ಟೇಟಲ್ಲಿದ್ದಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈ ರೀತಿ ಇರುತ್ತೆ. ಓಕೆ, ಇದನ್ನೇ ನಾವು ಗ್ರೌಂಡ್ ಸ್ಟೇಟ್, ಓಕೆ, G ಅಂತ ಬರ್ತೀನಿ, ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, GSEC ಅಂತ ಬರೀತೀನಿ. ಓಕೆ, ಕಾರ್ಬನ್ ಆಟಮ್ಗೆ ಹೌದು, ಇದು 1s ಅಟಾಮಿಕ್ ಆರ್ಬಿಟಲ್ಲು. ಆ್ಯಂಡ್ ದೆನ್ ದಿಸ್ ಈಸ್ ಫಾರ್ 2s ಅಟಾಮಿಕ್ ಆರ್ಬಿಟಲ್. ಆ್ಯಂಡ್ ದೆನ್ ದಿಸ್ ಈಸ್ ಫಾರ್ 2p ಅಟಾಮಿಕ್ ಆರ್ಬಿಟಲ್. ಇಲ್ಲೂ ಅಷ್ಟೇ 2px 2py ಮತ್ತು 2pz ಅಂತ ಇರುತ್ತೆ. ಇಲ್ಲಿ s ಎಲೆಕ್ಟ್ರಾನ್ಸು, s ಆರ್ಬಿಟಲ್ಸ್ 2 ಎಲೆಕ್ಟ್ರಾನ್ಸ್ ಇದೆ. ಇಲ್ಲೂ ಅಷ್ಟೇ 2 ಎಲೆಕ್ಟ್ರಾನ್ಸ್ ಇದೆ. ಇಲ್ಲಿ 2pಲಿ 2 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಅದು ಯಾವುದ್ರಲ್ಲಿ ಆಕ್ರಮಿಸ್ಕೊಳ್ಳಿರುತ್ತೆ? px ಅಟಾಮಿಕ್ ಆರ್ಬಿಟಲ್ಸು ಮತ್ತು py ಅಟಾಮಿಕ್ ಆರ್ಬಿಟಲ್ಸಲ್ಲಿ ಆ ಎಲೆಕ್ಟ್ರಾನ್ಸ್ಗಳು ಆಕ್ರಮಿಸ್ಕೊತ ಹೋಗಿರುತ್ತೆ. ನೆಕ್ಸ್ಟು ಈ 4 ಹೈಡ್ರೋಜನ್ಸ್ಗಳು ಈ ಕಾರ್ಬನ್ಗೆ ಅಪ್ರೋಚ್ ಮಾಡ್ತು ಅಂತ ಹೇಳಿದಾಗ ಈ ಕಾರ್ಬನ್ನು ಎಕ್ಸೈಟ್ ಆಗಿಬಿಡುತ್ತೆ. ಓಕೆ, ಎಕ್ಸೈಟೆಡ್ ಆಗ್ತು ಅಂತ ಹೇಳಿದಾಗ ಅದನ್ನು C ಆಸ್ಟಟೈನ್ ಅಂತ ಸಿಂಬಲಿಂದ ಬರೀತೇನೆ. ಓಕೆ, ಇದನ್ನು ನಾನು ಎಕ್ಸೈಟೆಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀನಿ. ಎಕ್ಸೈಟೆಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಬರೀತೀನಿ. ಅವಾಗ ಏನಾಗುತ್ತೆ? ಒನ್ ಆಫ್ ದ ಎಲೆಕ್ಟ್ರಾನ್ ವಿಲ್ ಬಿ ಜಂಪ್ ಫ್ರಮ್ 2s atomic orbital to an 2pz atomic orbitals. That means the promotion of electron from one atomic orbital to another atomic orbital taking place in case of an methane. Okay, but it is not an essential condition during the hybridization process. Okay, ಅದು ಜಂಪ್ ಆದರೂ ಆಗ್ಬೋದು, ಆಗದೇನೂ ಇರಬಹುದು. ಬಟ್ ಈ ಕೇಸಲ್ಲಿ ಏನಾಗುತ್ತೆ? ಎಲೆಕ್ಟ್ರಾನ್ಸ್ಗಳು 2s ಅಟಾಮಿಕ್ ಆರ್ಬಿಟಲಿಂದ 2pz ಅಟಾಮಿಕ್ ಆರ್ಬಿಟಲ್ಸ್ಗೆ ಜಂಪ್ ಆಗುತ್ತಾ ಹೋಗ್ತಾ ಇರುತ್ತೆ. ಓಕೆ, ಹೋದಾಗ ಏನಾಗುತ್ತೆ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು 1s2 2s2 ಆ್ಯಂಡ್ ದೆನ್ 2s2 ಬದಲು ಏನಾಗುತ್ತೆ? 2s1 ಅಂತ ಆಯಿತು. 2px1 2py1 ಆ್ಯಂಡ್ ದೆನ್ 2pz1 ಅಂತ ಆಯಿತು. ಇದನ್ನೇ ನಾನು ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮಲ್ಲಿ ಯಾವ ರೀತಿ ಬರಿತೀನಿ? 1s ಅಟಾಮಿಕ್ ಆರ್ಬಿಟಲ್ಸ್ಗೆ ಓನ್ಲಿ 1 ಬಾಕ್ಸ್ ಅಂತ ಬರೀತೀನಿ. ಓಕೆ, ಇದನ್ನು ಇನ್ನರ್ ಎಲೆಕ್ಟ್ರಾನ್ ಅಂತ ಕರಿತೀವಿ. 1s ಅಟಾಮಿಕ್ ಆರ್ಬಿಟಲ್ ಇಸ್ ನೋನ್ ಇಟ್ ಆಸ್ ಇನ್ನರ್ ಎಲೆಕ್ಟ್ರಾನ್. ಇಟ್ ಈಸ್ ನಾಟ್ ಇನ್ವಾಲ್ವಿಂಗ್ ಇನ್ ಎನಿ ಬಾಂಡ್ ಫಾರ್ಮೇಷನ್. ಓನ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವಿಂಗ್ ಇನ್ ಹೈಬ್ರಿಡೈಸೇಷನ್ ಆರ್ ಎನಿ ಬಾಂಡ್ ಫಾರ್ಮೇಷನ್. ಇಲ್ಲೇನಾಗುತ್ತೆ? ಇದು 2s ಅಟಾಮಿಕ್ ಆರ್ಬಿಟಲ್ಲು. ನೆಕ್ಸ್ಟು 2p ಅಟಾಮಿಕ್ ಆರ್ಬಿಟಲ್ಸ್ ಇದೆ. ಇಲ್ಲಿ 2pಲೂ ಅಷ್ಟೇ 2px 2py ಆ್ಯಂಡ್ ದೆನ್ 2pz ಅಂತ ಇದೆ. ಇಲ್ಲಿ 1 ಎಲೆಕ್ಟ್ರಾನ್ ಎಲ್ಲದರಲ್ಲೂ 1 ಎಲೆಕ್ಟ್ರಾನ್ಸ್ ಇದೆ. ಇನ್ ನಾಟ್ ಟು ಅಟೈನ್ ದ ಸ್ಟೆಬಿಲಿಟಿ, ವಾಟ್ ಹ್ಯಾಪೆಂಡ್? ಇಟ್ ರಿಕ್ವೈರ್ಡ್ 4 more electron. That 4 more electron can be donated by 4 hydrogen atom. ಈಗ ಇಲ್ಲಿ ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸ್ ಇದೆ. ಓಕೆ, ಇನ್ ನಾಟ್ ಟು ಅಟೈನ್ ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್, ದೀಸ್ ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸ್ ಆರ್ ಅಂಡರ್ಗೋ ಹೈಬ್ರಿಡೈಸೇಷನ್ ಆಗ್ತಾ ಹೋಗ್ತಾ ಇರುತ್ತೆ. ಇದು 2s ಅಟಾಮಿಕ್ ಆರ್ಬಿಟಲ್ಲು ಮತ್ತು 3 2p ಅಟಾಮಿಕ್ ಆರ್ಬಿಟಲ್ಸು ಅಂಡರ್ಗೋ ಹೈಬ್ರಿಡೈಸೇಷನ್. ಅಲ್ಲಿಗೆ ಯಾವ ಹೈಬ್ರಿಡೇಷನ್ ಆಯಿತು? 1s ಅಟಾಮಿಕ್ ಆರ್ಬಿಟಲ್ಲು 3p ಅಟಾಮಿಕ್ ಆರ್ಬಿಟಲ್ ಅಂತ ಹೇಳಿದ್ರೆ sp3 ಹೈಬ್ರಿಡೈಸೇಷನ್ ಆಯಿತು. ದೇ ಅಂಡರ್ಗೋ sp3 hybridization. Okay, 4 pure atomic orbitals are undergo hybridization. Therefore, how many hybrid orbitals we are getting? 4. Okay, we are getting 4 hybrid orbitals. ಆ 4 hybrid orbitals ನ 4 boxes ಬರೀತೀನಿ. ಇದು 4 sp3
hybrid orbitals. Hybrid orbitals. ಓಕೆ, ಇಲ್ಲೆಲ್ಲ ಒಂದೊಂದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಇರ್ತಾ ಹೋಗ್ತವೆ. ಓಕೆ, ಇದನ್ನೇ ನಾನು ಚಿತ್ರಣ ಮಾಡ್ತಾ ಹೋಗ್ತೀನಿ. ಓಕೆ, ಆರ್ಬಿಟಲ್ ಶೇಪ್ನ ತಗೊಂಡು ಯಾವ ರೀತಿ ಚಿತ್ರಣ ಮಾಡ್ತೀನಿ? ಈಗ ಎಸ್ ಅಟಾಮಿಕ್ ಆರ್ಬಿಟಲ್ಲು ಸ್ಪೆರಿಕಲ್ ಇನ್ ಶೇಪ್ ಇದೆ. ಓಕೆ, ಪಿ ಎಕ್ಸ್ ಅಟಾಮಿಕ್ ಆರ್ಬಿಟಲ್ಲು. ಪಿ ಎಕ್ಸ್ ಅಟಾಮಿಕ್ ಆರ್ಬಿಟಲ್ ಅಂತ ಹೇಳಿದಾಗ ಡಂಬಲ್ ಇನ್ ಎಕ್ಸ್ ಆ್ಯಕ್ಸಿಸ್. ಹೌದಾ? ಇದನ್ನು ಪಿ ಎಕ್ಸ್ ಅಟಾಮಿಕ್ ಆರ್ಬಿಟಲ್ ಅಂತ ಕರಿತೀನಿ, ಇದನ್ನು ಎಸ್ ಅಟಾಮಿಕ್ ಆರ್ಬಿಟಲ್ ಅಂತ ಕರಿತೀನಿ. ನೆಕ್ಸ್ಟು ಪಿ ವೈ ಅಟಾಮಿಕ್ ಆರ್ಬಿಟಲ್ಲು. ಪಿ ವೈ ಅಟಾಮಿಕ್ ಆರ್ಬಿಟಲ್ ಮೀನ್ಸ್ ಡಂಬಲ್ ಇನ್ ವೈ ಆ್ಯಕ್ಸಿಸ್. ಇಲ್ಲಿ ಯಾಕಂದರೆ ಇದು ವೈ ಆ್ಯಕ್ಸಿಸು ಮಾಲಿಕ್ಯುಲರ್ ಆ್ಯಕ್ಸಿಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ಯಾವುದು? ಪಿ ಝೆಡ್ ಅಟಾಮಿಕ್ ಆರ್ಬಿಟಲ್ಲು. ಪಿ ಝೆಡ್ ಅಟಾಮಿಕ್ ಆರ್ಬಿಟಲ್ಲಿ ಝೆಡ್ ಆ್ಯಕ್ಸಿಸ್ ಇಸ್ ನೋನ್ ಇಟ್ ಆಸ್ ಮಾಲಿಕ್ಯುಲರ್ ಆ್ಯಕ್ಸಿಸು. ಹೀಗಾಗಿ ಇದನ್ನು ಪಿ ಝೆಡ್ ಅಟಾಮಿಕ್ ಆರ್ಬಿಟಲ್ ಅಂತ ಕರಿತೀನಿ. ಎಷ್ಟು ಆರ್ಬಿಟಲ್ಸು ಹೈಬ್ರಿಡೈಸೇಷನ್ ಆಗ್ತಾ ಇದೆ? 4 ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸ್ ಹೈಬ್ರಿಡೈಸೇಷನ್ ಆಗ್ತಾ ಇದೆ. ಆವಾಗ ಏನು ಬರುತ್ತೆ ನಮಗೆ? 4 sp3 hybrid orbitals we are getting. Okay, this is an 4 sp3 hybrid orbital, another sp3 hybrid orbital, like this. Okay, in s orbital they contain 1 electron. Okay, p orbital contain 1 electron. Here also all are contain 1 electron. ಹಾಗಾಗಿ 4 sp3 hybrid orbital ಕೂಡ ಓಕೆ 4 ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಓಕೆ, 4 sp3 hybrid orbitals. Okay, all the 4 sp3 hybrid orbitals they contain 1 unpaired electrons. Okay, characteristic ಏನು hybrid orbitals do? The electron density concentrated only in one region. Okay, electron density ಒಂದೇ ಒಂದು ಲೋಬಲ್ಲಿ ಕಾನ್ಸಂಟ್ರೇಷನ್ ಆಗಿದಾವೆ ಈ ರೀತಿ. ಓಕೆ, ಹಾಗಾಗಿ ಏನು ಮಾಡಬೇಕು? ವಿ ವಾಂಟ್ ಟು ಮಿನಿಮೈಸ್ ದಿ ರಿಪಲ್ಷನ್. ಯಾಕಂದರೆ ಎಲೆಕ್ಟ್ರಾನ್ ಕ್ಲೌಡ್ಗಳ ಹತ್ತಿರ ಬಂದಾಗ ಏನಾಗುತ್ತೆ? ರಿಪಲ್ಷನ್ ಆಗ್ತದೆ. ಆ ರಿಪಲ್ಷನ್ಸ್ನ ತಪ್ಪಿಸ್ಬೇಕು ನಾವು. ಆ ರಿಪಲ್ಷನ್ಸ್ನ ತಪ್ಪಿಸಬೇಕು ಅಂತ ಹೇಳಿದಾಗ ಏನು ಮಾಡ್ತೀವಿ? ದೇ ಆರ್ ಓರಿಯೆಂಟೆಡ್ ಇನ್ ಸ್ಪೇಸಲ್ಲಿ ಆಕ್ರಮಿಸ್ಕೊಳ್ಳುವಂಗೆ ಮಾಡಬೇಕು. ಆ ಸ್ಪೇಸಲ್ಲಿ ಆಕ್ರಮಿಸ್ಕೊಂಡಾಗ ಏನಾಗುತ್ತೆ ಶೇಪು? ಇಟ್ ಅಟೈನ್ ದಿ ಟೆಟ್ರಾಹೆಡ್ರಾನ್ ಇನ್ ಸ್ಟ್ರಕ್ಚರ್ ಲೈಕ್ ದಿಸ್. ದಿಸ್ ಆ್ಯಂಡ್ 1 hybrid orbital, sp3 hybrid orbital, they contain 1 unpaired electron. This is another sp3 hybrid orbital. Okay, again they contain 1 unpaired electron. This is another sp3 hybrid orbital. Again it contain 1 unpaired electron. Here also another sp3 hybrid orbital. Again they contain 1 unpaired electron. Okay, whether it is stable? No. ಯಾಕೆ ಸ್ಟೇಬಲ್ ಆಗಿಲ್ಲ? ಎಲ್ಲ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ ಹೈಬ್ರಿಡ್ ಆರ್ಬಿಟಲ್ಸ್ಗಳಲ್ಲಿ, ಹಾಗಾಗಿ ಸ್ಟೇಬಲ್ ಆಗಿಲ್ಲ. ಓಕೆ, ಆಗ ಸ್ಟೇಬಲ್ ಮಾಡೋಕ್ಕೆ ಏನಾಗಬೇಕು? ಪ್ಯೂರ್ ಅಟಾಮಿಕ್ ಆರ್ಬಿಟಲ್ ಆಫ್ ಆನ್ ಹೈಡ್ರೋಜನ್ ಶುಡ್ ಬಿ ಓವರ್ಲ್ಯಾಪ್ ವಿತ್ ದೀಸ್ sp3 ಹೈಬ್ರಿಡ್ ಆರ್ಬಿಟಲ್ಸ್. ಈಗ ಹೈಡ್ರೋಜನ್ಸಲ್ಲಿ ಏನಿದೆ? ಹೈಡ್ರೋಜನ್ಸಲ್ಲಿ ಓಕೆ ಅಟಾಮಿಕ್ ನಂಬರ್ 1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು 1s1 ಇದೆ. ಆ್ಯಂಡ್ ದೆನ್ ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮ್ ಇಟ್ ಮೇ ಬಿ ರಿಟರ್ನ್ ಲೈಕ್ ದಿಸ್. That means s orbitals, 1s atomic orbital, they contain 1 unpaired electron. Okay, s orbital do spherical in shape, ಇಲ್ಲಿ 1 unpaired electrons ಇದ್ದಾವೆ. ಓಕೆ, ಹಾಗಾಗಿ ಏನಾಗುತ್ತೆ? ಈ sp3 hybrid orbital ಓಕೆ ಹೈಡ್ರೋಜನ್ ಜೊತೆ ಓವರ್ಲ್ಯಾಪ್ ಆಗುತ್ತೆ. ದೆನ್ ಇಟ್ ಸ್ಟಾರ್ಟ್ ಪೇರಿಂಗ್ ಲೈಕ್ ದಿಸ್. ದಟ್ ಮೀನ್ಸ್ ಓವರ್ಲ್ಯಾಪಿಂಗ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಯಾವ ಥರ ಓವರ್ಲ್ಯಾಪಿಂಗ್ ಆಗುತ್ತೆ? sp3 s ಓವರ್ಲ್ಯಾಪಿಂಗ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಇಲ್ಲೂ ಅಷ್ಟೇ. ಓಕೆ, ಇಲ್ಲೂ ಅಷ್ಟೇ. sp3 hybrid orbital is overlap with s atomic orbital of an hydrogen. ಓಕೆ, ಆಗ ಸ್ಟ್ರಕ್ಚರ್ ಏನು ಬರುತ್ತೆ? ಇದು ಕಾರ್ಬನ್ದು ಹೈಬ್ರಿಡ್ ಆರ್ಬಿಟಲ್ಲು. ಓಕೆ, ಕಾರ್ಬನ್ದು ಹೈಬ್ರಿಡ್ ಆರ್ಬಿಟಲ್ಲು. ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಫಿಲಪ್ ಆಗ್ತಿದೆಯಲ್ಲ, ಹಾಗಾಗಿ ಈ 4 hybrid orbital can filled the electron that can donated by an 4 hydrogen atom. ಇದನ್ನು ಇಂಟು ಮಾರ್ಕಲ್ಲಿ ಬರಿತೀವಿ ಆ 4 ಎಲೆಕ್ಟ್ರಾನ್ಸ್ಗಳನ್ನ. ದಟ್ ಮೀನ್ಸ್ 4 sp3 hybrid orbitals filled the electron donated by 4 hydrogen atom. ಓಕೆ, 4 hydrogen atom ಅಂತ ಬರೀತೀನಿ. ಆಗ ಸ್ಟ್ರಕ್ಚರ್ ಏನಾಗುತ್ತೆ? ಇದು ಕಾರ್ಬನ್ನು. ಓಕೆ, ದ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಅಂತ ಹೇಳಿದಾಗ ದೆನ್ ವಿ ಆರ್ ಗೆಟ್ಟಿಂಗ್ ದಿ geometry like this or shape like this. Okay, what about the bond angle? Okay, this is the tetrahedral in geometry. Bond angle is 109 degree 28 minutes ಆಗಿರುತ್ತೆ. Okay, the structure is tetrahedral.
tetrahedral in geometry or tetrahedron in geometry. Okay, this is the example for the sp3 hybridization, formation of methane. Tetrahedral geometry ಅಂದರೆ ಯಾವ ರೀತಿ? ಈ ರೀತಿ ಇದೆ ನೋಡಿ ಇಲ್ಲಿ. That means the structure will be look like a tetrahedron. Okay, tetrahedron in geometry. ಗೊತ್ತಾಗ್ತಾ ಇದೆಯಾ? Write down. ಈಗ ನಾವು ಮೂರು ಟೈಪ್ ಆಫ್ ಹೈಬ್ರಿಡೈಸೇಷನ್ನ ನೋಡಿದ್ವಿ. SP ಹೈಬ್ರಿಡೈಸೇಷನ್ ನೋಡ್ದೋ, SP2 ಹೈಬ್ರಿಡೈಸೇಷನ್ ನೋಡ್ದೋ, ಆ್ಯಂಡ್ ದೆನ್ SP3 ಹೈಬ್ರಿಡೈಸೇಷನ್ ನೋಡ್ದೋ. ಈ ಮೂರು ಕೇಸಸಲ್ಲೂ ಒಂದು S ಅಟಾಮಿಕ್ ಆರ್ಬಿಟಲ್ ಇರ್ತಾಯಿತ್ತು ಅಥವಾ P ಅಟಾಮಿಕ್ ಆರ್ಬಿಟಲ್ಸ್ ಇರ್ತಾಯಿತ್ತು. ಅದೇ ರೀತಿ D ಅಟಾಮಿಕ್ ಆರ್ಬಿಟಲ್ಸ್ಗಳು ಇದ್ದಾವೆ. ಓಕೆ, D ಅಟಾಮಿಕ್ ಆರ್ಬಿಟಲ್ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಆನ್ ಹೈಬ್ರಿಡೈಸೇಷನ್. ಓಕೆ, ಒನ್ಸ್ ದ D ಆರ್ಬಿಟಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಹೈಬ್ರಿಡೈಸೇಷನ್, ವಾಟ್ ಹ್ಯಾಪನ್ ಫಾರ್ ದಿ ಜೊಮೆಟ್ರಿ ಅಂತ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ ಇಫ್ D ಆರ್ಬಿಟಲ್ಸ್ ಅಂತ ಹೇಳಿದ್ರೆ 5 D ಆರ್ಬಿಟಲ್ಸ್ ಆರ್ ಪ್ರೆಸೆಂಟ್. ಓಕೆ, 5 D ಆರ್ಬಿಟಲ್ಸ್ಗಳು ಇರ್ತವೆ. 5 D ಆರ್ಬಿಟಲ್ಸ್ ಆರ್ ಪ್ರೆಸೆಂಟ್. ಯಾವ್ಯಾವುದು 5 D ಆರ್ಬಿಟಲ್ಸು? DXY ಅಟಾಮಿಕ್ ಆರ್ಬಿಟಲ್ಲು, DYZ ಅಟಾಮಿಕ್ ಆರ್ಬಿಟಲ್ಲು, DZX ಅಟಾಮಿಕ್ ಆರ್ಬಿಟಲ್ಲು, DX² - Y² ಅಟಾಮಿಕ್ ಆರ್ಬಿಟಲ್ಲು ಮತ್ತು DZ² ಅಟಾಮಿಕ್ ಆರ್ಬಿಟಲ್ಸು. ಇವೆಲ್ಲವೂ D ಆರ್ಬಿಟಲ್ಸು. ಓಕೆ, ವಾಟ್ ಅಬೌಟ್ ದಿ ಶೇಪ್ ಆಫ್ ಆನ್ D ಅಟಾಮಿಕ್ ಆರ್ಬಿಟಲ್? ಡಬಲ್ ಡಂಬಲ್ ಇನ್ ಶೇಪ್. ಓಕೆ, ಯಾವ ಶೇಪ್ ಇರುತ್ತೆ? ಡಬಲ್ ಡಂಬಲ್ ಇನ್ ಶೇಪ್ ಇರುತ್ತೆ, ಈ ರೀತಿ. ಗೊತ್ತಾಗ್ತಾ ಇದೆಯಾ? ಇದು ಡಬಲ್ ಡಂಬಲ್ ಇನ್ ಶೇಪ್. ಓಕೆ, ಎಲ್ಲ D ಆರ್ಬಿಟಲ್ಸಲ್ಲೂ ಡಬಲ್ ಡಂಬಲ್ ಇನ್ ಶೇಪ್ ಇರುತ್ತೆ ಎಕ್ಸೆಪ್ಟ್ DZ². ಓಕೆ, ಇಲ್ಲಿ DXY ಅಂದರೆ ಏನು? DXY ಅಂತ ಹೇಳಿದಾಗ ಇದು ಎಕ್ಸ್ ಆ್ಯಕ್ಸಿಸ್ ಅಂತ ಅಂದ್ಕೊಳ್ಳಿ, ಇದನ್ನು ವೈ ಆ್ಯಕ್ಸಿಸ್ ಅಂತ ಹೇಳ್ಕೊಳ್ಳಿ. ಓಕೆ, ಇದು ಡಬಲ್ ಡಂಬಲ್ ಇದೆ. ಓಕೆ, ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ DXY. ಓಕೆ, ಇದು DXY ಇದು ಸ್ಟ್ರಕ್ಚರು. ಇಲ್ಲಿ ಪ್ರಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಬಿಟ್ವೀನ್ ದ ಆ್ಯಕ್ಸಿಸ್ ಇದೆ. ಎಕ್ಸ್ ಮತ್ತು ವೈ ಆ್ಯಕ್ಸಿಸ್ಗಳ ನಡುವೆ ಎಲೆಕ್ಟ್ರಾನ್ ಡೆನ್ಸಿಟಿ ಕಾನ್ಸಂಟ್ರೇಟ್ ಆಗಿದೆ. ಇದನ್ನೇ ನಾವು DXY ಅಂತ ಕರಿತೇವೆ. ಸಿಮಿಲರ್ಲಿ DYZಗೆ ಇಲ್ದು, ಇದನ್ನು ವೈ ಆ್ಯಕ್ಸಿಸ್ ಅಂತ ಕರಿತೀನಿ, ಇದನ್ನು Z ಆ್ಯಕ್ಸಿಸ್ ಅಂತ ಕರಿತೀನಿ. ಎಲೆಕ್ಟ್ರಾನ್ ಡೆನ್ಸಿಟಿ ಎಲ್ಲಿರುತ್ತೆ? ಬಿಟ್ವೀನ್ ದಿ ವೈ ಆ್ಯಂಡ್ ದೆನ್ Z ಆ್ಯಕ್ಸಿಸ್. ಅಗೇನ್ ಇಟ್ ವಿಲ್ ಬಿ ದಿ ಡಬಲ್ ಡಂಬಲ್ ಇನ್ ಶೇಪ್, DYZ ಆ್ಯಕ್ಸಿಸು. ನೆಕ್ಸ್ಟು DZX. ಓಕೆ, ಇದನ್ನು ನಾನು Z ಆ್ಯಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನು ಎಕ್ಸ್ ಆ್ಯಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಎಲೆಕ್ಟ್ರಾನ್ ಡೆನ್ಸಿಟಿ ಎಕ್ಸ್ ಮತ್ತು ಝೆಡ್ಗಳ ನಡುವೆ ಇರ್ತದೆ, ಹಾಗಾಗಿ ಇಟ್ ವಿಲ್ ಬಿ ಲುಕ್ ಲೈಕ್ ದಿಸ್. ಓಕೆ, ಇದನ್ನು ನಾವು DXZ ಅಂತ ಕರಿತೀವಿ ಅಥವಾ DZX ಅಂತ ಕರಿತೇವೆ. ಓಕೆ, in all these three cases the probability of finding the electrons will be maximum between the axes. ಓಕೆ, ಬಿಟ್ವೀನ್ ದ ಆ್ಯಕ್ಸಿಸಲ್ಲಿ ಏನಾಗಿರುತ್ತೆ? ಎಲೆಕ್ಟ್ರಾನ್ ಡೆನ್ಸಿಟಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಬಟ್ ಇನ್ DZ² - Y² ಆ್ಯಂಡ್ ದೆನ್ DZ², ದ ಪ್ರಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಈಸ್ ಎಲಾಂಗ್ ದ ಆ್ಯಕ್ಸಿಸ್ ಇರ್ತದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇದನ್ನು ಎಕ್ಸ್ ಆ್ಯಕ್ಸಿಸು, ಇದನ್ನು ವೈ ಆ್ಯಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಓಕೆ, ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗಿದೆ? ಓಕೆ, ಎಲಾಂಗ್ ದ ಆ್ಯಕ್ಸಿಸ್ ಇಟ್ ಸೆಲ್ಫ್ ದ ಪ್ರಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್. ಓಕೆ, ಎಕ್ಸ್ ಮತ್ತು ವೈ ಆ್ಯಕ್ಸಿಸಲ್ಲೇ ಎಲೆಕ್ಟ್ರಾನ್ ಡೆನ್ಸಿಟಿ ಇರುತ್ತೆ. ಇದನ್ನು ನಾವು DX² - Y² ಅಂತ ಕರಿತೀನಿ. ಸಿಮಿಲರ್ಲಿ DZ², ಇದು Z ಆ್ಯಕ್ಸಿಸ್ ಅಂತ ಕರಿತೀನಿ. ಓಕೆ, ಈ DZ² ಡಫ್ನಟ್ ಶೇಪ್ ಇರುತ್ತೆ, ಇದನ್ನು ಡಬಲ್ ಡಂಬಲ್ ಶೇಪ್ ಅಂತ ಕರೆಯೋದಿಲ್ಲ. ಓಕೆ, ಡಫ್ನಟ್ ಶೇಪ್ ಅಂತ ಕರಿತೀವಿ. ದಟ್ ಮೀನ್ಸ್ ದ ಪ್ರಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ಎಲಾಂಗ್ ದಿ Z ಆ್ಯಕ್ಸಿಸ್ ಆ್ಯಂಡ್ ಟುವರ್ಡ್ಸ್ ದಿ ನ್ಯೂಕ್ಲಿಯೈ. ಓಕೆ, ಹಾಗಾಗಿ ಇದನ್ನು ಡಫ್ನಟ್ ಇನ್ ಶೇಪ್ ಅಂತ ಕರಿತೀವಿ. ಇದು ಶೇಪ್ ಆಫ್ D ಅಟಾಮಿಕ್ ಆರ್ಬಿಟಲ್ಸು, ಇದು DZ² ಶೇಪು. ಓಕೆ, S ಅಟಾಮಿಕ್ ಆರ್ಬಿಟಲ್ಸ್ ಯಾವುದಿರುತ್ತೆ? ಸ್ಪೆರಿಕಲ್ ಇನ್ ಶೇಪ್ ಇರುತ್ತೆ. ಓಕೆ, S ಅಟಾಮಿಕ್ ಆರ್ಬಿಟಲ್ದು ಸ್ಪೆರಿಕಲ್ ಇನ್ ಶೇಪ್ ಇರುತ್ತೆ. ಆ್ಯಂಡ್ ದೆನ್ P ಅಟಾಮಿಕ್ ಆರ್ಬಿಟಲ್ಸ್ದು PX ಅಟಾಮಿಕ್ ಆರ್ಬಿಟಲ್ದು ಎಕ್ಸ್ ಆ್ಯಕ್ಸಿಸಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಓಕೆ, P
py atomic orbitals ಅಲ್ಲಿ the electron density concentrate on y axis. Okay, pz atomic orbitals ಅಲ್ಲಿ electron density concentrated on z axis. ಇಲ್ಲಿ y axis ಮಾಲಿಕ್ಯುಲರ್ ಆಕ್ಸಿಸ್, ಇಲ್ಲಿ z axis ಮಾಲಿಕ್ಯುಲರ್ ಆಕ್ಸಿಸ್ ಆಗಿರುತ್ತೆ. ಇವಿಷ್ಟು ಶೇಪ್ ಆಫ್ ಆನ್ ಆರ್ಬಿಟಲ್ಸ್ ನಿಮಗೆ ಗೊತ್ತಿದೆ. ಓಕೆ, ಅಟಾಮಿಕ್ ಸ್ಟ್ರಕ್ಚರ್ ಚಾಪ್ಟರ್ಲಿ ನೋಡಿರ್ತೀರಿ. ಓಕೆ, ನಾನು ಇಲ್ಲಿ ಏನು ಕೇಳಿದೆ ಅಂತ ಹೇಳಿದ್ರೆ ನಿಮಗೆ ಶೇಪ್ ಆಫ್ ಆ್ಯಂಡ್ ಡಿ ಆರ್ಬಿಟಲ್ಸು ಯಾವ ರೀತಿ ಇರುತ್ತೆ ಗೊತ್ತಿರಲಿ ಅಂತ ಹೇಳಿದೆ. ಇದನ್ನು ಈಗ ನನ್ನ ಕಾನ್ಸೆಪ್ಟು ಇದಲ್ಲ. ಯಾವುದಕ್ಕೆ ಹೋಗ್ಬೇಕು ನಾನು? ಹೈಬ್ರಿಡೈಜೇಷನ್ಗೆ ಹೋಗಬೇಕು. ಓಕೆ, ಹೈಬ್ರಿಡೈಜೇಷನ್ ಇನ್ವಾಲ್ವಿಂಗ್ ಇನ್ ಆ್ಯಂಡ್ ಡಿ ಆರ್ಬಿಟಲ್ಸು. ಡಿ ಆರ್ಬಿಟಲ್ಸ್ಗಳು ಹೈಬ್ರಿಡೈಜೇಷನ್ ಇನ್ವಾಲ್ವ್ ಆದಾಗ ಅದ್ರ ಶೇಪ್ ಏನಾಗ್ತದೆ ಅಂತ ನೋಡೋಣ. ದೇರ್ ಆರ್ ಫಸ್ಟ್ ಎಕ್ಸಾಂಪಲ್ಲು ಆರ್ ಫಸ್ಟ್ ಟೈಪ್ ಆಫ್ ಹೈಬ್ರಿಡೈಜೇಷನ್ involving in the d orbital is d, okay, dsp2, okay, or dsp3 hybridization, dsp3 hybridization or sp3, sorry, sp3d hybridization, sp3d hybridization ನೋಡೋಣ. ಓಕೆ, sp3d ಒಂದು ಎಸ್ ಅಟಾಮಿಕ್ ಆರ್ಬಿಟಲ್ಲು ಮತ್ತು 3p ಅಟಾಮಿಕ್ ಆರ್ಬಿಟಲ್ಲು, ಒಂದು ಡಿ ಅಟಾಮಿಕ್ ಆರ್ಬಿಟಲ್ಸು. ಓಕೆ, ಹೈಬ್ರಿಡೇಷನ್ಸಲ್ಲಿ ಇನ್ವಾಲ್ವ್ ಆದಾಗ ನಮಗೆ ಯಾವ ಶೇಪ್ ಬರ್ತದೆ ಅಂತ ನೋಡೋಣ. ಇಲ್ಲಿ ಎಸ್ ಅಟಾಮಿಕ್ ಆರ್ಬಿಟಲ್ದು ಯಾವುದಪ್ಪ ಶೇಪು? ಸ್ಪೆರಿಕಲ್ ಇನ್ ಶೇಪು. ಪಿ ಅಟಾಮಿಕ್ ಆರ್ಬಿಟಲ್ಲು ಇಯರ್ ಪಿ ಎಕ್ಸ್ ಅಂತ ಹೇಳಿದಾಗ ಡಂಬಲ್ ಇನ್ ಎಕ್ಸ್ ಆ್ಯಕ್ಸಿಸು, ಪಿ ವೈ ಅಂತ ಹೇಳಿದಾಗ ಡಂಬಲ್ ಇನ್ ವೈ ಆ್ಯಕ್ಸಿಸು, ಪಿ ಝೆಡ್ ಅಂತ ಹೇಳಿದಾಗ ಡಂಬಲ್ ಇನ್ ಝೆಡ್ ಆ್ಯಕ್ಸಿಸು. ನೆಕ್ಸ್ಟು ಡಿ ಅಟಾಮಿಕ್ ಆರ್ಬಿಟಲ್ ಅಂತ ಇದೆ. ಆ ಡಿ ಅಟಾಮಿಕ್ ಆರ್ಬಿಟಲ್ ಶೇಪು ಡಂಬಲ್ ಇನ್ ಶೇಪ್ ಆಗಿರ್ಬೋದು ಅಥವಾ ಡೆಫ್ನೆಟ್ ಶೇಪ್ ಆಗಿರ್ಬೋದು. ಅದು ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಝೆಡ್ ಎಕ್ಸ್ ಆರ್ ಆಗಿರ್ಬೋದು, ಅಥವಾ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆ್ಯಂಡ್ ದೆನ್ ಡಿ ಝೆಡ್ ಸ್ಕ್ವೇರ್, ಯಾವ್ದಾರ ಆಗಿರಲಿ. ನಾವು ಇಯರ್ ಐ ಆಮ್ ಕನ್ಸಿಡರಿಂಗ್ ದಿ ಡಿ ಎಕ್ಸ್ ವೈ ಅಟಾಮಿಕ್ ಆರ್ಬಿಟಲ್ಲು. ಇದಕ್ಕೆ ಯಾವ ಶೇಪ್ ಇದೆ? ಡಂಬಲ್ ಶೇಪ್ ಇದೆ. ಓಕೆ, ಡಿ ಎಕ್ಸ್ ವೈ ಅಟಾಮಿಕ್ ಆರ್ಬಿಟಲ್ನ ಕನ್ಸಿಡರ್ ಮಾಡಿದ್ದೀನಿ. ಅಲ್ಲಿಗೆ ಎಷ್ಟು ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸ್ ಇದ್ದಾವೆ? 5 ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸ್ ಇದ್ದಾವೆ. 5 ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸು ಇತ್ತು ಅಂತ ಹೇಳಿದಾಗ ದೇ ಅಂಡರ್ಗೋ ಹೈಬ್ರಿಡೈಜೇಷನ್. ಓಕೆ, ಯಾವ ಹೈಬ್ರಿಡೈಜೇಷನ್ ಆಯಿತು? sp3 ಡಿ ಹೈಬ್ರಿಡೈಜೇಷನ್ ಆಯಿತು. ಓಕೆ, sp3 ಹೈಬ್ರಿಡ್ ಆರ್ಬಿಟಲ್ಸು ಎಷ್ಟು ಬರ್ತವೆ? 5 sp3 ಹೈಬ್ರಿಡ್ ಆರ್ಬಿಟಲ್ಸ್ಗಳು ನಮಗೆ ಸಿಗ್ತಾ ಹೋಗ್ತವೆ. ಯಾವುದ್ಯಾವುದು? ದಿಸ್ ಆ್ಯಂಡ್ 1 sp3 hybrid orbital, second, third, fourth and then fifth. All the 5 are sp3d hybrid orbital. ಎಲ್ಲವೂ ಕೂಡ ಯಾವುದು? sp3d hybrid orbitals sp3d hybrid orbitals. ಓಕೆ, ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಹೈಬ್ರಿಡೇಷನ್ ಆಗಿರಲಿ, ಓಕೆ, ವೆದರ್ ಇಟ್ ಮೇ ಬಿ sp2, sp3 ಆರ್ sp3d, ಶೇಪ್ ಏನಾಗಿದೆ? ಹೈಬ್ರಿಡ್ ಆರ್ಬಿಟಲ್ಸ್ಗಳು ಸೇಮ್ ಶೇಪ್ ಇದ್ದಾವೆ. ಏನಾಗಿರುತ್ತೆ? ದ ಎಲೆಕ್ಟ್ರಾನ್ ಡೆನ್ಸಿಟೀಸ್ ಕಾನ್ಸಂಟ್ರೇಟೆಡ್ ಓನ್ಲಿ ಇನ್ ಒನ್ ರೀಸನ್. ಎಲೆಕ್ಟ್ರಾನ್ ಡೆನ್ಸಿಟಿಗಳು ಒಂದೇ ಒಂದು ರೀಸನ್ಲಿ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಓಕೆ, ಎಲೆಕ್ಟ್ರಾನ್ ಡೆನ್ಸಿಟಿ ಒಂದೇ ಕಡೆ ಕಾನ್ಸಂಟ್ರೇಷನ್ ಆಗಿರುತ್ತು ಅಂತ ಹೇಳಿದಾಗ ಎಲೆಕ್ಟ್ರಾನ್ಸ್ ಅನ್ನೋದು ನೆಗೆಟಿವ್ ಚಾರ್ಜ್ ಇದೆ. ನೆಗೆಟಿವ್ ಚಾರ್ಜು ಹತ್ತಿರ ಬಂತು ಅಂತ ಹೇಳಿದಾಗ ಏನಾಗುತ್ತೆ? ದೇ ಆರ್ ರಿಪಲ್ಸ್ ಈಚ್ ಅದರ್ ಬಿಕಾಸ್ ಆಫ್ ಸೇಮ್ ಚಾರ್ಜ್. ಓಕೆ, ರಿಪಲ್ಷನ್ ಆದಾಗ ಏನಾಗುತ್ತೆ? ಈ 5 ಹೈಬ್ರಿಡ್ ಆರ್ಬಿಟಲ್ಸ್ಗಳು ದೇ ಆರ್ ಓರಿಯೆಂಟೆಡ್ ಇನ್ ಸ್ಪೇಸ್ ಲೈಕ್ ಎ ಟ್ರಿಗೋನಲ್ ಬೈಪಿರಮಿಡಲ್ ಇನ್ ಜೊಮೆಟ್ರಿ. ಓಕೆ, ಯಾವ ರೀತಿಯಾಗಿರುತ್ತೆ? ಇದು ಟ್ರಿಗೋನಲ್ ಬೈಪಿರಮಿಡಲ್ ಜೊಮೆಟ್ರಿ ಥರ ಇರುತ್ತೆ. ಇದು 1 ಹೈಬ್ರಿಡ್ ಆರ್ಬಿಟಲ್ಲು, ಅನದರ್ ಹೈಬ್ರಿಡ್ ಆರ್ಬಿಟಲ್ಲು. ಓಕೆ, 2 ಹೈಬ್ರಿಡ್ ಆರ್ಬಿಟಲ್ ಆಯಿತು. ಇದು 3rd ಹೈಬ್ರಿಡ್ ಆರ್ಬಿಟಲ್ಲು. ದಿಸ್ ಈಸ್ ಆ್ಯನ್ 4th ಹೈಬ್ರಿಡ್ ಆರ್ಬಿಟಲ್ಲು. ದಿಸ್ ಆ್ಯನ್ 5th ಹೈಬ್ರಿಡ್ ಆರ್ಬಿಟಲ್ಲು. Okay, all are sp3d hybrid orbital. All are sp3d hybrid orbitals. Okay, ಎಲ್ಲವೂ ಕೂಡ sp3d hybrid orbitals ಆಗಿದೆ. ಇದು ಏನಾಗಿರುತ್ತೆ? ಟ್ರಿಗೋನಲ್ ಬೈಪಿರಮಿಡಲ್. ಇದು ಟ್ರಯಾಂಗುಲರು ಅಥವಾ ಟ್ರಯಾಂಗುಲರ್ ಬೈಪಿರಮಿಡಲ್ ಅಂತಲೂ ಕೂಡ ಕರಿಬೋದು. ಓಕೆ, ಲೈಕ್ ದಿಸ್. This is the structure of sp3d hybrid orbital, triangular bipyramidal. Okay, triangular bipyramidal
in geometry. Triangular bipyramidal in geometry like this. Okay, ಇದು ಟ್ರಯಾಂಗುಲರ್. ಓಕೆ, ಮೇಲ್ಗಡೆ ಒಂದು ಕೆಳಗಡೆ ಒಂದು. ಓಕೆ, ಇದೆ ಇಲ್ಲಿ like this. Like this. This is an triangular bipyramid. Okay. ಅಲ್ಲಿಗೆ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಏನು, ಪರ್ಸೆಂಟೇಜ್ ಆಫ್ ಡಿ ಕ್ಯಾರೆಕ್ಟರ್ ಏನು, ಪರ್ಸೆಂಟೇಜ್ ಆಫ್ ಪಿ ಕ್ಯಾರೆಕ್ಟರ್ ಏನಾಗಿರುತ್ತೆ. ಈಗ ಒಂದು 100% ಅಂತ ತಗೊಂಡಾಗ 100% ಅಂತ ತಗೊಂಡಾಗ ಅಲ್ಲಿ 5 ಅಟಾಮಿಕ್ ಆರ್ಬಿಟಲ್ಸ್ಗಳಿದ್ದಾವೆ. ಓಕೆ, 1 2 3 4 5 ಪ್ಯೂರ್ ಅಟಾಮಿಕ್ ಆರ್ಬಿಟಲ್ ಇದೆ. ಡಿವೈಡ್ ಆದಾಗ ಎಷ್ಟು ಬಂತು? 20% ಬಂತು. ಅಲ್ಲಿಗೆ ಎಸ್ ಅಟಾಮಿಕ್ ಆರ್ಬಿಟಲ್ಲು 20% ಇದೆ. ಆ್ಯಂಡ್ ದೆನ್ ಪಿ ಅಟಾಮಿಕ್ ಆರ್ಬಿಟಲ್ಲು ಓಕೆ 3p ಅಟಾಮಿಕ್ ಆರ್ಬಿಟಲ್ ಮೀನ್ಸ್ 20 + 20 + 20 ಅಲ್ಲಿಗೆ 60% ಪಿ ಕ್ಯಾರೆಕ್ಟರ್ ಆಯಿತು. ನೆಕ್ಸ್ಟು ಡಿ ಕ್ಯಾರೆಕ್ಟರ್ ಎಷ್ಟು ಬಂತು? ಅಗೇನ್ ಇಟ್ ವಿಲ್ ಬಿ 20%. ಓಕೆ, 20%, ಟೋಟಲಿ 100%. ದಟ್ ಮೀನ್ಸ್ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ in this sp3d hybrid orbital is 20%, p character is 60% and d character is 20%. Okay, this is the sp3d hybrid orbitals. Okay, ಈಗ ಒಂದು ಎಕ್ಸಾಂಪಲ್ನ ತಗೊಳ್ಳೋಣ. ಓಕೆ, ಯಾವ ಮಾಲಿಕ್ಯೂಲ್ಸಲ್ಲಿ sp3d ಹೈಬ್ರಿಡೈಸೇಷನ್ ಆಗ್ತದೆ ಅಂತ. ಓಕೆ, ನೌ ಐ ಆಮ್ ಕನ್ಸಿಡರಿಂಗ್ ಒನ್ ಎಕ್ಸಾಂಪಲ್. ದ ಸಿಂಪ್ಲೆಸ್ಟ್ ಮಾಲಿಕ್ಯೂಲ್ ಈಸ್ PCl5. PCl5 ಅಂತ ಹೇಳಿದ್ರೆ ಫಾಸ್ಫರಸ್ ಪೆಂಟಾಕ್ಲೋರೈಡ್ನ ನಾನು ತಗೋತೀನಿ. ಫಾಸ್ಫರಸ್ ಪೆಂಟಾಕ್ಲೋರೈಡ್. ಓಕೆ, ಫಾಸ್ಫರಸ್ ಪೆಂಟಾಕ್ಲೋರೈಡ್. ಓಕೆ, ಈ ಫಾಸ್ಫರಸ್ ಪೆಂಟಾಕ್ಲೋರೈಡಲ್ಲಿ ಫಾಸ್ಫರಸ್ ಅನ್ನೋದು ಸೆಂಟ್ರಲ್ ಮೆಟಲ್ ಆಟಮ್. ಯಾವುದು? ಫಾಸ್ಫರಸ್ ಅನ್ನೋದು ಸೆಂಟ್ರಲ್ ಮೆಟಲ್ ಆಟಮ್. ಅಟಾಮಿಕ್ ನಂಬರ್ ಆಫ್ ಫಾಸ್ಫರಸ್ ಎಷ್ಟಿರುತ್ತೆ? 15 ಆಗಿರುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗಿರುತ್ತೆ? 1s2 2s2 2p 6 3s2 ಆ್ಯಂಡ್ ದೆನ್ 3p 3 ಆಗಿರುತ್ತೆ. ಓಕೆ, ಇದನ್ನೇ ನಾವು ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮಲ್ಲಿ ಯಾವ ರೀತಿ ಬರಿತೀವಿ? ಓಕೆ, 1s ಅಟಾಮಿಕ್ ಆರ್ಬಿಟಲ್ಲು. ಓಕೆ, ಇದು 2s ಅಟಾಮಿಕ್ ಆರ್ಬಿಟಲ್ಲು ಆ್ಯಂಡ್ ದೆನ್ 2p ಅಟಾಮಿಕ್ ಆರ್ಬಿಟಲ್ಲು, ಅಗೇನ್ 3s ಅಟಾಮಿಕ್ ಆರ್ಬಿಟಲ್ಲು, ಇಲ್ಲಿ 3p ಅಟಾಮಿಕ್ ಆರ್ಬಿಟಲ್ಲು. ಓಕೆ, 3p. ಓಕೆ, here 3d ಅಟಾಮಿಕ್ ಆರ್ಬಿಟಲ್ is also there. ಓಕೆ, 3d ಅಟಾಮಿಕ್ ಆರ್ಬಿಟಲ್ಲು. ಓಕೆ, 3d ಅಟಾಮಿಕ್ ಆರ್ಬಿಟಲ್ಲು. 5 3d ಅಟಾಮಿಕ್ ಆರ್ಬಿಟಲ್ಲು ಕೂಡ ಇರ್ತವೆ. ಓಕೆ, dxy dyz dzx dx² - y² ಮತ್ತು dz² ಅಂತ. ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಏನಾಗಿರುತ್ತೆ? ಈ ರೀತಿ ಇರುತ್ತೆ ಈ ಆರ್ಬಿಟಲ್ಸ್ಗಳಲ್ಲಿ. ಇಲ್ಲಿ p ಅಟಾಮಿಕ್ ಆರ್ಬಿಟಲಲ್ಲಿ ಆಲ್ ದ ಅವೈಲಬಲ್ ಆರ್ಬಿಟಲ್ಸ್ ಆರ್ ಫಸ್ಟ್ ಸಿಂಗಲಿ ಫಿಲ್ಡ್ ಆಗಿರುತ್ತೆ. ಓಕೆ, ಇದು ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು. ಓಕೆ, ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ವಾಟ್? neon. Okay, because neon contain 10 electrons. Okay, hydrogen ಆದಮೇಲೆ ಹೀಲಿಯಮ್ ಸ್ಟೇಬಲ್ ಎಲಿಮೆಂಟು. ಹೀಲಿಯಮ್ ಆದಮೇಲೆ ನೆಕ್ಸ್ಟ್ ಸ್ಟೇಬಲ್ ಎಲಿಮೆಂಟ್ ಯಾವುದು? ನಿಯಾನ್. ಯಾಕಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸು 10 ಇರ್ತದೆ, ರೇರ್ ಗ್ಯಾಸ್. ಇದನ್ನು ನಿಯಾನ್ 3s2 3p3 ಅಂತಲೂ ಕೂಡ ಬರೀಬೋದು. ಯಾವ ರೀತಿ ಬರೀಬೋದು? ನಿಯಾನ್ 3s2 3p3 ಅಂತ ಕೂಡ ಬರಿಬೋದು. ಇಟ್ ಈಸ್ ಆಲ್ಸೋ ಆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಫಾಸ್ಫರಸ್. ಓಕೆ, ಇದು ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು. ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಫಾಸ್ಫರಸ್. ಓಕೆ, ನೆಕ್ಸ್ಟ್ ಏನಾಗ್ತದೆ? ಒನ್ಸ್ ದಿ 5 chlorine atom is approached to phosphorus, then phosphorus get excited. ಓಕೆ, 5 ಕ್ಲೋರಿನ್ ಆಟಮ್ಗಳು ಫಾಸ್ಫರಸ್ನ ಅಪ್ರೋಚ್ ಮಾಡ್ತು ಅಂತ ಹೇಳಿದಾಗ ಸೆಂಟ್ರಲ್ ಮೆಟಲ್ ಆಟಮ್ ಹತ್ರ ಬರ್ತಾ ಇದೆ ಅಂತ ಅಂದ್ಕೊಂಡಾಗ ಆ ಫಾಸ್ಫರಸ್ಸು ಎಕ್ಸೈಟೆಡ್ ಆಗಿಬಿಡುತ್ತೆ. ಓಕೆ, ಡ್ಯೂರಿಂಗ್ ಎಕ್ಸೈಟೇಷನ್ ಸ್ಟೇಟ್ನ ನಾನು p ಸ್ಟಾರ್ ಅಂತ ಬರೀತೀನಿ. ಅಲ್ಲೂ ಕೂಡ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತದೆ, 15. ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಯಾನ್ ಇಂಟು ಇಲ್ಲಿ 3s1 3p3 ಆ್ಯಂಡ್ ದೆನ್ 3d1 ಅಂತ ಆಗುತ್ತೆ.
ಇಲ್ಲಿ ಡಿ ಅಟಾಮಿಕ್ ಆರ್ಬಿಟಲು ಇರಲಿಲ್ಲ. ಓಕೆ, ಬಟ್ ಇಲ್ಲಿ ಒಂದು ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಓಕೆ, 3d1 ಅಂತ. ಏನಕ್ಕೆ? ಇಲ್ಲಿ ಎಸ್ ಅಟಾಮಿಕ್ ಆರ್ಬಿಟಲ್ ಇದೆಯಲ್ಲ, 3s ಅಟಾಮಿಕ್ ಆರ್ಬಿಟಲ್, ದ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ 3s ಅಟಾಮಿಕ್ ಆರ್ಬಿಟಲ್ ಇಸ್ ಜಂಪ್ ಟು ಆ್ಯನ್ 3d ಲೆವೆಲ್. ಓಕೆ, 3d ಲೆವೆಲ್ಗೆ ಜಂಪ್ ಹೊಡಿತಾ ಹೋಗ್ತಾ ಇದೆ. ಹಾಗಾಗಿ ನಿಯಾನ್ 3s2 3p3 ಆ್ಯಂಡ್ 3d1 ಅಂತ ಬಂತು. ಆ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ, ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನಾನು ಈ ರೀತಿ ಬರಿತಾ ಹೋಗ್ತೀನಿ. ನಿಯಾನ್ 3s ಅಟಾಮಿಕ್ ಆರ್ಬಿಟಲ್ಸ್ಗೆ 1 ಎಲೆಕ್ಟ್ರಾನ್ಸ್ ಇದೆ, ಆ್ಯಂಡ್ ದೆನ್ 3p ಅಟಾಮಿಕ್ ಆರ್ಬಿಟಲ್ಸ್ಗೆ 1 2 3. ಓಕೆ, 3d ಅಟಾಮಿಕ್ ಆರ್ಬಿಟಲ್ಸ್. ಹೌ ಮೆನಿ ಡಿ ಅಟಾಮಿಕ್ ಆರ್ಬಿಟಲ್ಸ್ ಆರ್ ದೇರ್? 5 ಡಿ ಅಟಾಮಿಕ್ ಆರ್ಬಿಟಲ್ಸ್ ಆರ್ ದೇರ್. ಇದು 3d ಅಟಾಮಿಕ್ ಆರ್ಬಿಟಲ್ಸು. ಇಲ್ಲಿ DXY ಆಗಿರ್ಬೋದು, DYZ ಆಗಿರ್ಬೋದು, ಅಥವಾ DZX ಆಗಿರ್ಬೋದು. ಓಕೆ, dx² - y² ಆ್ಯಂಡ್ ದೆನ್ dz², ಯಾವ ಥರ ಆಗಿರಲಿ. ಓಕೆ, 1 ಎಲೆಕ್ಟ್ರಾನ್ಸ್ಗಳು ಯಾವುದ್ರಲ್ಲಿದೆ? DXY ಇಲ್ಲಿದೆ ಅಂತ ಅಂದ್ಕೊಳ್ಳಿ, ಜಂಪ್ ಆಗಿದೆ. ಓಕೆ, ನೆಕ್ಸ್ಟು ಈ ಅಟಾಮಿಕ್ ಆರ್ಬಿಟಲ್ ವೇಲೆನ್ಸ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ಪಿ ಸಬ್ ಶೆಲ್, ದೇ ಅಂಡರ್ಗೋ ಹೈಬ್ರಿಡೈಸೇಷನ್. 1s ಅಟಾಮಿಕ್ ಆರ್ಬಿಟಲ್ಲು, 3p ಅಟಾಮಿಕ್ ಆರ್ಬಿಟಲ್ಲು, ಆ್ಯಂಡ್ ದೆನ್ 1d ಅಟಾಮಿಕ್ ಆರ್ಬಿಟಲ್ಲು ಹೈಬ್ರಿಡೈಸೇಷನ್ ಆಗುತ್ತೆ. ಆಗ ಯಾವ ಥರ ಹೈಬ್ರಿಡೈಸೇಷನ್ ಆಯಿತು? sp3 ಹೈಬ್ರಿಡೈಸೇಷನ್ ಆಯಿತು. ಓಕೆ, sp3 ಹೈಬ್ರಿಡೈಸೇಷನ್ ಆಯಿತು. ಓಕೆ, 5 atomic orbitals are undergo hybridization. Then how many hybrid orbitals we are getting? 5. Very good. Okay, neon we are getting 5 sp3d hybrid orbitals we are getting. All the 5 sp3d hybrid orbital which contain 111 unpaired electron. ಓಕೆ, ಇದನ್ನೇ ನಾನು ಚಿತ್ರದ ಮೂಲಕ ಬರೀತೀನಿ ಅಂತ ಹೇಳಿದ್ರೆ ಯಾವ ರೀತಿ ಬರುತ್ತೆ? ಓಕೆ, ಎಸ್ ಅಟಾಮಿಕ್ ಆರ್ಬಿಟಲ್ಲು ಸ್ಪೆರಿಕಲ್ ಇನ್ ಶೇಪ್ ಇದೆ. ಓಕೆ, ಪಿ ಅಟಾಮಿಕ್ ಆರ್ಬಿಟಲ್ಲು ಡಂಬಲ್ ಇನ್ ಎಕ್ಸ್ ಆ್ಯಕ್ಸಿಸಲ್ಲಿದೆ, ಇದನ್ನು px ಅಂತ ಕರಿತೀನಿ. py ಅಂತ ಕರಿತೀನಿ, ಇದನ್ನು ಡಂಬಲ್ ಇನ್ ವೈ ಆ್ಯಕ್ಸಿಸ್ ಇದೆ, ಇದು pz ಅಟಾಮಿಕ್ ಆರ್ಬಿಟಲ್ ಅಂತ ಕರಿತೀನಿ. ಇದು ಎಸ್ ಅಟಾಮಿಕ್ ಆರ್ಬಿಟಲ್ಲು. ನೆಕ್ಸ್ಟು DXY ಅಟಾಮಿಕ್ ಆರ್ಬಿಟಲ್ಲು. DXY ಅಂತ ಹೇಳಿದಾಗ ಶೇಪ್ ಏನಾಗಿರುತ್ತೆ? ಡಿ ಅಟಾಮಿಕ್ ಆರ್ಬಿಟಲ್ದು ಡಬಲ್ ಇರುತ್ತೆ, ಲೈಕ್ ದಿಸ್. ಇದನ್ನು ನಾನು DXY ಅಟಾಮಿಕ್ ಆರ್ಬಿಟಲ್ ಅಂತ ಕರಿತೀನಿ. ಈ ಮೂರು ಕೂಡ ಏನಾಗುತ್ತೆ? ಹೈಬ್ರಿಡೈಸೇಷನ್ಸಲ್ಲಿ ಇನ್ವಾಲ್ವ್ ಆಗಿದೆ. ಹೈಬ್ರಿಡೈಸೇಷನಲ್ಲಿ ಇನ್ವಾಲ್ವ್ ಆದಾಗ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಬರ್ತದೆ? ಓಕೆ, ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಬರ್ತದೆ? 5 ಹೈಬ್ರಿಡ್ ಆರ್ಬಿಟಲ್ಸ್ಗಳು ಬರ್ತದೆ. ಓಕೆ, 1 2 3 4 ಆ್ಯಂಡ್ ದೆನ್ 5. ಓಕೆ, ಆಲ್ ದ 5 ಆರ್ sp3d ಹೈಬ್ರಿಡ್ ಆರ್ಬಿಟಲ್. ಓಕೆ, ಎಲ್ಲವೂ ಕೂಡ sp3d ಹೈಬ್ರಿಡ್ ಆರ್ಬಿಟಲ್ಸ್ಗಳೇ. ಯಾಕಂದರೆ ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸ್ಗಳಲ್ಲಿ ಒಂದೊಂದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಹಾಗಾಗಿ ಆಲ್ ದ 5 ಹೈಬ್ರಿಡ್ ಆರ್ಬಿಟಲ್ ವಿಚ್ ಕಂಟೈನ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್, ಆಲ್ ಆರ್ sp3d hybrid orbitals. Okay, 5 sp3d hybrid orbitals we are getting. Okay, that means number of atomic orbitals is equal to a number of hybrid orbitals. ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ಗಳು ಹೈಬ್ರಿಡೇಷನ್ ಆಗಿದೆ ಅಷ್ಟೇ ಹೈಬ್ರಿಡ್ ಆರ್ಬಿಟಲ್ಸ್ಗಳು ನಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ 5 ಅಟಾಮಿಕ್ ಆರ್ಬಿಟಲ್ಸ್ ಆರ್ ಅಂಡರ್ಗೋ ಹೈಬ್ರಿಡೇಷನ್, therefore we are getting 5 sp3 hybrid orbitals. 5 sp3d ಹೈಬ್ರಿಡ್ ಆರ್ಬಿಟಲ್ಸ್ ಬರ್ತಾ ಹೋಗ್ತಾ ಇರುತ್ತೆ. ಈ ಕ್ಯಾರೆಕ್ಟರಿಸ್ಟಿಕ್ ಏನು ಆ ಹೈಬ್ರಿಡ್ ಆರ್ಬಿಟಲ್ಸ್ಗಳು? ದೇ ಆರ್ ಓರಿಯೆಂಟೆಡ್ ಇನ್ ಸ್ಪೇಸ್ ಲೈಕ್ ಎ ಟ್ರಿಗೋನಲ್ ಬೈಪಿರಮಿಡಲ್ ಇನ್ ಜೊಮೆಟ್ರಿ. ಟ್ರಿಗೋನಲ್ ಬೈಪಿರಮಿಡಲ್ ಜೊಮೆಟ್ರಿ ಅಂತ ಹೇಳಿದ್ರೆ ಓಕೆ ಈ ರೀತಿ ಇರುತ್ತೆ. ಯಾಕೆ ಟ್ರಿಗೋನಲ್ ಬೈಪಿರಮಿಡಲ್ ಜೊಮೆಟ್ರಿ ಬರುತ್ತೆ? ಬಿಕಾಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಹೈಬ್ರಿಡ್ ಆರ್ಬಿಟಲ್ ಈಸ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ವಿಲ್ ಬಿ ಕಾನ್ಸಂಟ್ರೇಟೆಡ್ ಓನ್ಲಿ ಆನ್ ಒನ್ ರೀಸನ್. ಆ ಎಲೆಕ್ಟ್ರಾನ್ ಡೆನ್ಸಿಟಿ ಅನ್ನೋದು ಒಂದೇ ಕಡೆ ಕಾನ್ಸಂಟ್ರೇಟ್ ಆಗಿರೋದ್ರಿಂದ ಎಲೆಕ್ಟ್ರಾನ್ ಕ್ಲೌಡು ನೆಗೆಟಿವ್ ಚಾರ್ಜ್ ಇರೋದ್ರಿಂದ ನೆಗೆಟಿವ್ ಚಾರ್ಜ್ ಹತ್ರ ಬಂದಾಗ ಏನಾಗ್ತದೆ? ರಿಪಲ್ಷನ್ ಆಗ್ತದೆ. ಆ ರಿಪಲ್ಷನ್ಸ್ನ ತಪ್ಪಿಸೋಕೆ ಏನು ಮಾಡಬೇಕು? ಈ ಹೈಬ್ರಿಡ್ ಆರ್ಬಿಟಲ್ಸ್ಗಳು ಸ್ಪೇಸಲ್ಲಿ ಆಕ್ಯುಪೈ ಆಗಬೇಕು. ಓಕೆ, ಸ್ಪೇಸಲ್ಲಿ ಆಕ್ಯುಪೈ ಆದಾಗ ಏನಾಗುತ್ತೆ? ಇಟ್ ವಿಲ್ ಬಿ ಲುಕ್ ಲೈಕ್ ದಿಸ್. ದಿಸ್ ಆ್ಯಂಡ್ 1 sp3d hybrid orbital, another sp3d hybrid orbital. Okay, sp3d
and then sp3d. Next, another sp3d hybrid orbital. Okay, here also another sp3d hybrid orbital. Here also another sp3d hybrid orbital. All the sp3d hybrid orbital which contain 111 unpaired electron. ಎಲ್ಲದರಲ್ಲೂ ಕೂಡ 111 unpaired electrons ಇದೆ. ಓಕೆ, ಈಗ ಸ್ಟೇಬಲ್ ಈ ಹೈಬ್ರಿಡ್ ಆರ್ಬಿಟಲ್ಸ್ಗಳು ಇಲ್ಲ. ಓಕೆ, ಹಾಗಾಗಿ ಏನು ಮಾಡಬೇಕು? ಇಲ್ಲಿ ಬರ್ಕೊಳ್ಳಿ, ಇದನ್ನು ಎಕ್ಸೈಟೆಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಬರ್ಕೊಳ್ಳಿ. ಓಕೆ, ಆಗ ಏನು ಮಾಡಬೇಕು? ದೇ ಶುಡ್ ಬಿ ಓವರ್ಲ್ಯಾಪ್ ವಿತ್ ಆ್ಯನ್ ಕ್ಲೋರಿನ್. ಓಕೆ, ಯಾಕಂದರೆ ಕ್ಲೋರಿನಲ್ಲಿ ಓವರ್ಲ್ಯಾಪ್ ಆಗಬೇಕು. ಯಾಕಂದರೆ ಕ್ಲೋರಿನ್ ನಾಟ್ ಸ್ಟೇಬಲ್, ಬಿಕಾಸ್ ಇನ್ pz ಅಟಾಮಿಕ್ ಆರ್ಬಿಟಲ್ ದೇ ಕಂಟೈನ್ ಓನ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್. ಓಕೆ, ಯಾಕಂದರೆ ಕ್ಲೋರಿನ್ದು ಅಟಾಮಿಕ್ ನಂಬರ್ 17 ಇದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p6 ಆ್ಯಂಡ್ ದೆನ್ 3s2 3p5 ಅಂತ ಬರೀತೀನಿ. ಓಕೆ, ಇಲ್ಲಿ ದಿಸ್ ಆ್ಯನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನಿಯಾನ್. ಓಕೆ, ಇಲ್ಲಿ 3s2. ಓಕೆ, 3s2 ಆ್ಯಂಡ್ ದೆನ್ 3p, ಇದು 3p, ಇದು px py pz, px py ಆ್ಯಂಡ್ ದೆನ್ pz. 1 ಎಲೆಕ್ಟ್ರಾನ್ಸ್ ಇದೆ, ಇಲ್ಲಿ 1 ಎಲೆಕ್ಟ್ರಾನ್ಸ್, ಇಲ್ಲಿ 1 ಎಲೆಕ್ಟ್ರಾನ್ ಇದೆ, ಇಲ್ಲಿ ಸ್ಟಾರ್ಟ್ ಪೇರಿಂಗ್. ದಟ್ ಮೀನ್ಸ್ pz ಅಟಾಮಿಕ್ ಆರ್ಬಿಟಲ್ಸಲ್ಲಿ ಏನಿದೆ, ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ಈ ಕ್ಲೋರಿನ್ ಸ್ಟೇಬಲ್ ಅಲ್ಲ, ಇಟ್ ರಿಕ್ವೈರ್ಸ್ 1 ಎಲೆಕ್ಟ್ರಾನ್. Therefore, this chlorine will share the electrons with hybrid orbital of an phosphorus. Okay, similarly 5-chlorine will be overlap with the 1 phosphorus, okay, in order to attain the stability. Therefore, these 5 sp3 hybrid orbitals are filled. The electron that can be donated by chlorine, 5 sp3d hybrid orbital filled the electron donated by okay 5 chlorine atom. Okay, 5 chlorine atom. ಓಕೆ, ಹಾಗೇನಾಗುತ್ತೆ, ಈಗ pz ಶೇಪ್ ಏನು, ಡಂಬಲಿನ್ ಶೇಪು. ಓಕೆ, ಪ್ರಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ಅಲಾಂಗ್ ದಿ z ಆಕ್ಸಿಸು. ಇಲ್ಲಿ 1 ಎಲೆಕ್ಟ್ರಾನ್ಸ್ ಇದ್ದಾವೆ, ಹಾಗಾಗಿ ಏನಾಗುತ್ತೆ, ಇದು ಓವರ್ಲ್ಯಾಪ್ ಆಗುತ್ತೆ. ಈ ಹೈಬ್ರಿಡ್ ಆರ್ಬಿಟಲ್ಸ್ಗಳು ಓವರ್ಲ್ಯಾಪ್ ಆಗುತ್ತೆ ಲೈಕ್ ದಿಸ್. ಇದು ಕ್ಲೋರಿನ್ನು, ಇದು ಫಾಸ್ಫರಸ್ಸು. ಓಕೆ, ಇಲ್ಲೂ ಅಷ್ಟೇ. like this. Okay, all are chlorine. Okay, therefore structure will be look like this. Phosphorus is at the center, and then chlorine will be occupied in the position like a trigonal bipyramidal in geometry, like this. This is the structure of phosphorus pentachloride. That means 3 of the chlorine atom will be in one plane. 3 of the chlorine atom 1 2 3, ಈ 3 chlorine atomಗಳು ಒಂದು ಪ್ಲೇನಲ್ಲಿ ಇರ್ತದೆ. ಓಕೆ, ರಿಮೈನಿಂಗ್ ಕ್ಲೋರಿನ್ ವಿಲ್ ಬಿ ಪ್ರೆಸೆಂಟ್ ಆನ್ ಎನ್ ಅನದರ್ ಪ್ಲೇನ್. ಓಕೆ, 2 ಪ್ಲೇನ್ ಇದ್ದಾವೆ. ಓಕೆ, ಈ 3 ಕ್ಲೋರಿನ್ಗಳು ಒಂದು ಪ್ಲೇನಲ್ಲಿದ್ದಾವೆ, ಈ 2 ಕ್ಲೋರಿನ್ಗಳು ಅನದರ್ ಪ್ಲೇನಲ್ಲಿ ಇದ್ದಾವೆ. ಓಕೆ, ದೇರ್ಫೋರ್ ದ ಸ್ಟ್ರಕ್ಚರ್ ಈಸ್ ಟ್ರಿಗೋನಲ್ bipyramidal in geometry. Okay, this is the structure of phosphorus pentachloride. ಓಕೆ, ಇಲ್ಲಿ ಡಿ ಆರ್ಬಿಟಲ್ಸ್ ಇನ್ವಾಲ್ವ್ ಆಗಿದೆ ಹೈಬ್ರಿಡೇಷನ್ಸಲ್ಲಿ. ಓಕೆ, ರೈಟ್ ಡೌನ್.
sp3 d2 hybridization. In sp3 d2 hybridization also d orbitals are involved. Okay. Here what happened? One s atomic orbital and then one 3p atomic orbital. Okay. Px atomic orbital and then py atomic orbital and then pz atomic orbital. Okay. And then 2d atomic orbital. Either it may be dx square minus y square or z square athwa dxy or dyz. Okay. dyz. Here what happened? The electron density like this. Here in this case the electron density will be concentrated between the x and y axis. Therefore, this orbital is known as dxy. Similarly, ಇದನ್ನ y axis ಅಂತ ಕರಿತೀನಿ, ಇದನ್ನ z axis ಅಂತ ಕರಿತೀನಿ. Probability of finding the electrons will be maximum at z and then y axis. ಅದನ್ನ dyz ಅಂತ ಕರಿತೀನಿ. Okay. Totally how many atomic orbitals are involved in an hybridization? Totally 6 atomic orbitals are involved in an hybridization. Then we are getting 6 hybrid orbital. Okay. Yav hybrid orbital? All are sp3 d2 hybrid orbital. Totally we are getting 6 sp3 d2 hybrid orbitals. Okay. All are sp3 d2 hybrid orbitals like this. Okay, like this. Again, what happened? The shape of the sp3 d2 hybrid orbital are same. Therefore, they are having the same energy and then same shape. But the characteristic of the hybrid orbital is the electron density will be maximum at only one lobe or one site. Therefore, once the electron cloud is maximum at the one site, what happened? Electron clouds are nearer, then it can repel each other. In order to minimize the repulsion, they can be oriented in the space like a regular octahedron in geometry, like this. Okay, all the 6 hybrid orbitals are oriented in space like this. 1, 2, 3, 4 and then 5, 6. Okay, all are sp3 d2 hybrid orbital. That means they are octahedral in geometry. Okay, they are occupied a position in an octahedral in geometry. ಗೊತ್ತಾಗ್ತಾ ಇದೆಯಾ? ಎನಿ ಡೌಟ್? ಇಲ್ಲಿ sp3 d2 ಅಂತ ಹೇಳಿದಾಗ, ಓಕೆ, sp3 d2 ಲಿ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್? ಟೋಟಲಿ ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ಗಳಿದ್ದಾವೆ? ಓಕೆ, 100%. 100% sp3 d2 ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಹೇಳಿದಾಗ, ಓಕೆ, ಇಲ್ಲಿ 5 d ಆರ್ಬಿಟಲ್ 6 d ಆರ್ಬಿಟಲ್ಸ್ಗಳು ಇದ್ದಾವೆ. ಆವಾಗ 100 ಡಿವೈಡೆಡ್ ಬೈ 6 ಅಂತ ಹೇಳಿದ್ರೆ ಎಷ್ಟಾಗ್ತದೆ? 16.5% ಅಂತ ಅಪ್ರಾಕ್ಸಿಮೇಟ್ಲಿ ಅಂದ್ಕೊಳ್ಳಿ. ಓಕೆ, 16.5% ಆಫ್ ಎಸ್ ಕ್ಯಾರೆಕ್ಟರ್ ವಿಲ್ ಬಿ ಪ್ರೆಸೆಂಟ್. ಓಕೆ, ಆ್ಯಂಡ್ ದೆನ್ ಸಿಮಿಲರ್ಲಿ ಪಿ ಕ್ಯಾರೆಕ್ಟರ್ಸು ಇದ್ರ 3ರಷ್ಟು ಆ್ಯಡ್ ಮಾಡಿ. ಓಕೆ, ಡಿ ಆರ್ಬಿಟಲ್ಸ್ಗೆ 2ರಷ್ಟು ಆ್ಯಡ್ ಮಾಡಿ. ಓಕೆ, ಅಲ್ಲಿಗೆ ಎಷ್ಟಾಯಿತು? ಎಸ್ ಕ್ಯಾರೆಕ್ಟರು, ಓಕೆ, ಎಸ್ ಕ್ಯಾರೆಕ್ಟರು 16.5% ಅಂತ ಅಪ್ರಾಕ್ಸಿಮೇಟ್ಲಿ ಅಂದ್ಕೊಳ್ಳಿ, ಅಪ್ರಾಕ್ಸಿಮೇಟ್ಲಿ. ಓಕೆ, ಪಿ ಕ್ಯಾರೆಕ್ಟರು 16.5, 16.5, 16.5 ಎಷ್ಟಾಯಿತು? ಓಕೆ, 49.5 ಆಯಿತು, 49.5%. ಓಕೆ, ಇಲ್ಲಿ 49.5 ಪ್ಲಸ್ 16.5 ಎಷ್ಟಾಯಿತು? ಓಕೆ, 0, ಇಲ್ಲಿ 1 ಆಯಿತು. ಆ್ಯಂಡ್ ದೆನ್ 66%, ಸಾರಿ, 66.0% ಬಂತು. ರಿಮೈನಿಂಗ್ ಎಷ್ಟಿದೆ? 100%ಅಲ್ಲಿ 34% ಇದೆ. ಓಕೆ, ಡಿ ಕ್ಯಾರೆಕ್ಟರ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು
34%. Okay, this is the percentage of S character, P character and then D character. ಇದು sp3d2 hybridization. ಓಕೆ, ಯಾವ ಮಾಲಿಕ್ಯೂಲ್ಸು sp3d2 hybridization ಆಗ್ತದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಸಲ್ಫರ್ ಹೆಕ್ಸಾಫ್ಲೂರೈಡ್. ಓಕೆ, ಸಲ್ಫರ್ ಹೆಕ್ಸಾಫ್ಲೂರೈಡ್ SF6 ಅಂತ ಕರಿತೀವಿ. ಓಕೆ, ಸಲ್ಫರ್ ಹೆಕ್ಸಾಫ್ಲೂರೈಡ್ ಮೀನ್ಸ್ SF6. ಸಲ್ಫರ್ ಹೆಕ್ಸಾಫ್ಲೂರೈಡ್. ಓಕೆ, ಇಲ್ಲಿ ಸೆಂಟ್ರಲ್ ಆಟಮ್ ಯಾವುದು? ಸಲ್ಫರ್. ಅಟಾಮಿಕ್ ನಂಬರ್ ಆಫ್ ಸಲ್ಫರ್ ಎಷ್ಟು? 16. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2, 2s2, 2p6 and then 3s2, 3p4. Okay, this electronic configuration may be also written like this: neon 3s2, 3p4. Okay, this is an ground state electronic configuration. In an electronic box diagram, the same electronic configuration may be written like this: neon, this is for 3s atomic orbital and then this is for 3p atomic orbital. Okay, 1, 2, 3 and then start pairing according to Hund's rule. Here px, here py and then pz. Okay, next to d atomic orbitals ಇದೆ. Okay, ಎಷ್ಟು d atomic orbitals? Okay, 5 d atomic orbitals ಇದಾವೆ, but it does not contains any electrons. This is an ground state electronic configuration of sulfur. Okay, once the 6th fluorine is approached to sulfur, then what happened? Sulfur get excited. Sulfur get excited. Okay, once the sulfur get excited, then the electron present in the s subshell and then px subshell are jump to an d level. ಇಲ್ಲಿ ಏನಾಗುತ್ತೆ? s ಎಲೆಕ್ಟ್ರಾನ್ಸ್, ಒಂದು ಎಲೆಕ್ಟ್ರಾನ್ಸು d ಎಲೆಕ್ಟ್ರಾನ್ಸ್ಗೆ ಹೋಗ್ತದೆ, d ಸಬ್ಶೆಲ್ಗೆ. ಓಕೆ, ಪಿ ಎಕ್ಸಲ್ಲಿರೋ ಎಲೆಕ್ಟ್ರಾನ್ಸು ಕೂಡ 3d ಸಬ್ಶೆಲ್ಗೆ ಜಂಪ್ ಹೊಡಿತಾ ಹೋಗ್ತದೆ. ಆಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ? ನಿಯಾನ್ 3s1, 3px1, 3py1, 3pz1 and then 3d xy1, 3d yz1 ಅಂತ ಆಯಿತು. ಅದನ್ನೇ ನಾವು ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮಲ್ಲಿ ಯಾವ ರೀತಿ ಬರಿತೀವಿ ಅಂತ ಹೇಳಿದ್ರೆ, ನಿಯಾನ್ ಇಂಟು ಇದು 3s ಅಟಾಮಿಕ್ ಆರ್ಬಿಟಲ್ಲು ಒಂದು, ನೆಕ್ಸ್ಟು 3d, ಓಕೆ 3p 1 1 1 and then 3d, ಓಕೆ 1 1, ಈ ರೀತಿ ಬರಿತಾ ಹೋಗ್ತೀವಿ. ಇದು 3p ಅಟಾಮಿಕ್ ಆರ್ಬಿಟಲ್ಲು, ಇದು 3d ಅಟಾಮಿಕ್ ಆರ್ಬಿಟಲ್ಸು. ಓಕೆ, ಇಲ್ಲೇನಾಗ್ತದೆ? 1s ಅಟಾಮಿಕ್ ಆರ್ಬಿಟಲ್ಸ್ and then 3p atomic orbital and then 2d atomic orbitals are undergo hybridization. ಏನಕ್ಕೆ hybridization ಆಗ್ತದೆ? Because fluorine in pz atomic orbital which contain one unpaired electron. Okay, 6 fluorine are there, 6 electron it requires. Therefore, 6 hybrid orbitals should contain unpaired electron. Therefore, the electrons will be jumped from s and px level to an d level. Okay, then which type of hybridizations we are getting? Okay, sp3d2, that means they undergo sp3d2 hybridization. Okay, they undergo sp3d2 hybridization. Then how many hybrid orbitals we are getting? 6 sp3d2 hybrid orbitals we are getting. Okay, like this. It may be written like this: 1 2 3 4 5 6. Okay, we are getting 6 sp3d2 hybrid orbitals. ಗೊತ್ತಾಗ್ತಾ ಇದೆಯಾ? ಇದನ್ನೇ ನಾವು ಚಿತ್ರಣ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದಾಗ ಆರ್ಬಿಟಲ್ ಡಯಾಗ್ರಾಮ್ ಮೂಲಕ ಈ ರೀತಿ ಮಾಡ್ಬೋದು. ಎಸ್ ಸಬ್ಶೆಲ್ದು ಸ್ಪೆರಿಕಲ್ಲು, ಪಿ ಎಕ್ಸ್ ಅಟಾಮಿಕ್ ಆರ್ಬಿಟಲ್ದು ಡಂಬಲ್ಲು, ಓಕೆ, ಆ್ಯಂಡ್ ಪಿ ವೈ ಅಟಾಮಿಕ್ ಆರ್ಬಿಟಲ್ಲು ಡಂಬಲ್ ಇನ್ ವೈ ಆ್ಯಕ್ಸಿಸು, ಆ್ಯಂಡ್ ದೆನ್ ಪಿ ಝೆಡ್ ಅಟಾಮಿಕ್ ಆರ್ಬಿಟಲ್ದು ಡಂಬಲ್ ಇನ್ ಝೆಡ್ ಆ್ಯಕ್ಸಿಸು, ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರು, ಓಕೆ, ಡಿ ಎಕ್ಸ್ ವೈ ಅಟಾಮಿಕ್ ಆರ್ಬಿಟಲ್ಲು,
Okay, property of finding the electron between the x and then y axis. So next ಇಲ್ಲಿ d y z atomic orbital. Totally 6 pure atomic orbitals are there. Then how many hybrid orbitals we are getting? 6 hybrid orbitals we are getting. What are the 6 hybrid orbital? All are sp3d2 hybrid orbitals. Okay, that means we are getting 6 sp3d2 hybrid orbitals we are getting. Okay, what is the characteristic of hybrid orbital? The electron density concentrated only in one region. Okay, once they are concentrated only in one region, what happened? The electron clouds are nearer. Then electron cloud nearer, then what happened? Repulsions will be taking place. We want to minimize the repulsion. In order to minimize the repulsion, they can be oriented in space like a octahedron in geometry, like this. This and one hybrid orbital, this and another hybrid orbital. Okay, this and another hybrid orbital, like this. Totally how many hybrid orbitals we are getting? 6. All the 6 hybrid orbital which contain one unpaired electrons. ಯಾಕಂದರೆ ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸಲ್ಲಿ ಎಲ್ಲ ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸಲ್ಲೂ ಕೂಡ ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಇದ್ದಾವೆ. ಹಾಗಾಗಿ ಆಲ್ ದ ಹೈಬ್ರಿಡ್ ಆರ್ಬಿಟಲ್ಸ್ ವಿಚ್ ಕಂಟೈನ್ ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಓಕೆ, ಆಲ್ ಆರ್ sp3d2. ಓಕೆ, ಆಲ್ ಆರ್ sp3d2. ಎಲ್ಲವೂ ಕೂಡ sp3d2 ಹೈಬ್ರಿಡೇಷನ್ ಆಗಿದೆ. ಓಕೆ, sp3d2 ಆಲ್ ಆರ್ sp3d2. ಎಲ್ಲದರಲ್ಲೂ ಕೂಡ ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಇದ್ದಾವೆ. ಆ ಎಲೆಕ್ಟ್ರಾನ್ಸ್ಗಳನ್ನ ಈ ರೀತಿ ಬರಿತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಫ್ಲೋರಿನ್ದು ಅಟಾಮಿಕ್ ನಂಬರ್ ಎಷ್ಟು? 9. ಫ್ಲೋರಿನ್ದ ಅಟಾಮಿಕ್ ನಂಬರ್ ಎಷ್ಟು? 9. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p5. ಅಲ್ಲಿಗೆ ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮಲ್ಲಿ ಈ ರೀತಿ ಬರ್ಕೋತೀನಿ. ಓಕೆ, 1s2 2s2 and then first singly filled and then start pairing. ಅಲ್ಲಿಗೆ pz ಅಟಾಮಿಕ್ ಆರ್ಬಿಟಲ್ಸಲ್ಲಿ ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾವೆ. ಓಕೆ, pz ಅಟಾಮಿಕ್ ಆರ್ಬಿಟಲ್ಸಲ್ಲಿ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಓಕೆ, ವಿತ್ ಆಪೋಸಿಟ್ ಇನ್ ಸ್ಪಿನ್ ಅಂತ ಬರ್ಕೋತೀನಿ. ಯಾಕಂದರೆ ಡ್ಯೂರಿಂಗ್ ದಿ ಓವರ್ಲ್ಯಾಪಿಂಗ್ ದ ಆರ್ಬಿಟಲ್ ಶುಡ್ ಕಂಟೈನ್ ಆಪೋಸಿಟ್ ಇನ್ ಸ್ಪಿನ್. ಹಾಗಾಗಿ ಆಪೋಸಿಟ್ ಸ್ಪಿನ್ ಬರ್ಕೊಂಡಿದ್ದೀನಿ. ಇಲ್ಲಿ 6 ಫ್ಲೋರಿನ್ ಆಟಮ್ ಇದೆ. Therefore 6 unpaired electrons present in pz orbitals of an fluorine. ಹಾಗೇನಾಗುತ್ತೆ? ಓವರ್ಲ್ಯಾಪ್ ಆಗುತ್ತೆ. ಯಾಕಂದರೆ in order to attain the stability of an fluorine they undergo overlap. ಓಕೆ, ಯಾವ ಥರ ಓವರ್ಲ್ಯಾಪ್ ಆಗುತ್ತೆ? sp3d2 ಮತ್ತು pz overlap will be taking place. ಓಕೆ, pz for fluorine. ಓಕೆ, this fluorine. This is for sulfur, like this. Like this. Okay, all are fluorine. Okay, fluorine will share the electrons with the hybrid orbitals. Okay, then we are getting octahedral in geometry, like this. Here sulfur is a central atom and then 6 fluorine will be occupied like this in a regular octahedron in geometry, like this. Okay, this is the structure. This is the structure of sulfur hexafluoride octahedron, like this. Okay, this is the structure of sulfur hexafluoride. That means sp3d2 hybridization, any central atom is undergo sp3d2 hybridization means the structure of the molecule is octahedral. Okay, octahedral in geometry. ಗೊತ್ತಾಗ್ತಾ ಇದೆಯಾ? Write down. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು sp3 ಹೈಬ್ರಿಡೇಷನ್ ಯಾವ ರೀತಿ ಆಗ್ತದೆ, ಆ್ಯಂಡ್ ದೆನ್ sp3d ಹೈಬ್ರಿಡೇಷನ್ ಯಾವ ರೀತಿ ಆಗ್ತದೆ,
ಆ್ಯಂಡ್ ದೆನ್ sp3d2 ಹೈಬ್ರಿಡೇಷನ್ ಯಾವ ರೀತಿ ಆಗ್ತದೆ. sp3 ಹೈಬ್ರಿಡೇಷನ್ ಆದಾಗ ಸ್ಟ್ರಕ್ಚರು ಟೆಟ್ರಾಹೆಡ್ರಲ್ ಬಂತು. sp3d ಹೈಬ್ರಿಡೇಷನ್ ಆಗ್ತು ಅಂತ ಹೇಳಿದಾಗ ಟ್ರಯಾಂಗ್ಯುಲರ್ ಬೈಪಿರಮಿಡಲ್ ಸ್ಟ್ರಕ್ಚರ್ ಬಂತು. sp3d2 ಹೈಬ್ರಿಡೇಷನ್ ಆಗ್ತು ಅಂತ ಹೇಳಿದಾಗ ನಮಗೆ ಯಾವ ಸ್ಟ್ರಕ್ಚರ್ ಬಂತು, ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ ಬಂತು. ಓಕೆ, ಇವನ್ನೆಲ್ಲ ಇವತ್ತು ಕಲ್ತ್ಕೊಂಡ್ವಿ. ಯಾವುದ್ಯಾವ್ದನ್ನ ಎಕ್ಸಾಂಪಲ್ ಕೊಟ್ಟೆ ನಾನು, sp3 ಹೈಬ್ರಿಡೇಷನ್ಗೆ ಮೀಥೇನ್ನ ಎಕ್ಸಾಂಪಲ್ ಕೊಟ್ಟೆ. sp3d ಹೈಬ್ರಿಡೇಷನ್ಗೆ ಯಾವ್ದು ಕೊಟ್ಟೆ, ಫಾಸ್ಫರಸ್ ಪೆಂಟಾಕ್ಲೋರೈಡ್ ಕೊಟ್ಟೆ. ಆ್ಯಂಡ್ sp3d2 ಹೈಬ್ರಿಡೇಷನ್ಸ್ಗೆ ಯಾವ್ದು ಕೊಟ್ಟೆ, ಸಲ್ಫರ್ ಹೆಕ್ಸಾಫ್ಲೋರೈಡ್ನ ಎಕ್ಸಾಂಪಲ್ ಆಗಿ ಕೊಟ್ಟೆ. ಓಕೆ, ಇಷ್ಟನ್ನ ಈ ತರಗತಿಲಿ ನಾವು ನೋಡಿದ್ವಿ.